ಟ್ರೀಟ್ಮೆಂಟ್ ಕೊಡ್ತಾರೆ ಕೆಮಿಕಲ್ಗಳನ್ನ ಬಳಸಿ. ಈ ಕಿಮೋಥೆರಪಿಯ ಟ್ರೀಟ್ಮೆಂಟ್ ನಲ್ಲಿ 7 ತರದ ಕೆಮಿಕಲ್ಗಳಿದೆ ಕ್ಯಾನ್ಸರ್ನ ವಾಸಿ ಮಾಡುವಂತದ್ದು. ಆ 7 ತರದ ಕೆಮಿಕಲ್ಗಳು ಸಹ ಗೋಮೂತ್ರದಲ್ಲಿದೆ. ಹಾಗಾಗಿ ಅತ್ಯಂತ ಶ್ರೇಷ್ಠ. ಇದು ಕೃಷಿಗೂ ಶ್ರೇಷ್ಠ, ನಿಮಗೆ ಆರೋಗ್ಯಕ್ಕೂ ಶ್ರೇಷ್ಠ. ಯಾರಿಗೆ ತಲೆ ಕೂದಲೆಲ್ಲ ಉದುರೋಗ್ತಾ ಇದೆ, ಬಾಂಡ್ಲಿ ತಲೆಗಳಾಗ್ತಾ ಇದೆ ಅಂಥವ್ರು ಏನ್ ಮಾಡ್ಬೇಕು? ತಲೆಗಳಾಗೋಗಿರೋರು ಏನು ಮಾಡಕ್ಕಾಗಲ್ಲ, ಅದಕ್ಕೆ ಬೇರೆ ದಾರಿ ಇದೆ. ಅಂಥವ್ರು ಏನ್ ಮಾಡ್ಬೇಕು? ನಾಡಸಿನ ಗೋಮೂತ್ರವನ್ನ ನೀರ್ ಮಿಕ್ಸ್ ಮಾಡ್ಬಿಟ್ಟು ತಲೆಗೆ ಹಚ್ಕೊಂಡು ನೆನೆ ಹಾಕ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತಾ ಬಂದ್ರೆ 1 ತಿಂಗಳಿಗೆ ನಿಮಗೆ ಕೂಲ್ ಉದುರೋದು ನಿಂತೋಗುತ್ತೆ. ಒಂದಿನಕ್ಕಲ್ಲ, 1 ತಿಂಗಳು. ಯಾರಿಗೆ ಬಾಯಲ್ಲಿ ಹುಣ್ಣಾಗಿದೆ ಅಂತವ್ರು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಗೋಮೂತ್ರವನ್ನ ಬಾಯಿ ಮುಕ್ಕಳಿಸಿದ್ರೆ ನಿಮ್ಗೆ ಬಾಯಿ ಹುಣ್ಣು ವಾಸಿ ಆಗತ್ತೆ. ಯಾರಿಗೆ ಎದೆ ಉರಿ, ಹೊಟ್ಟೆ ಉರಿ, ಅಲ್ಸರ್ ಇದೆ ಅಂತವ್ರು, ಎದೆ ಉರಿ ಬರ್ತಕ್ಕಂಥವ್ರು ಏನ್ ಮಾಡ್ಬೇಕು? ನೀವು ಡೈಲಿ ಎದ್ದ ತಕ್ಷಣ ಸೂರ್ಯ ಹೇಳಕ್ ಮುಂಚೆ ಹೇಳಬೇಕು, ಎದ್ದು ಗೋಮೂತ್ರ ಕುಡಿದ್ರೆ ನಿಮ್ಗೆ ಎದೆ ಉರಿ ವಾಸಿ ಆಗುತ್ತೆ. ಎದೆ ಉರಿ ಅಂದ್ರೆ ಅದು ಅಲ್ಸರು ಆಗಿರುತ್ತೆ. ಕೆಲವು ಸಲ ಅಲ್ಸರ್ ಅಂತಂದ್ರೆ ಗೊತ್ತಿರ್ಬೇಕಲ್ಲ ನಿಮ್ಗೆ, ಹುಣ್ಣಾಗ್ಬಿಟ್ಟಿರುತ್ತೆ, ಕೊನೆಗೆ ಕ್ಯಾನ್ಸರ್ ಆಗ್ಬಿಡುತ್ತೆ. ನಿಮ್ಗೆ ಅನ್ನನಾಳದಲ್ಲಿ ಏನಾದ್ರೂ ಕ್ಯಾನ್ಸರ್ ಆಗೋಗ್ಬಿಟ್ರೆ ಅದನ್ನ ಆಪರೇಷನ್ ಮಾಡಿನೂ ತೆಗಿಯಕ್ಕಾಗಲ್ಲ, ವಾಸಿ ಮಾಡಕ್ಕಾಗಲ್ಲ. ಅವ್ರಿಗೆ ಡೆಡ್ ಲೈನ್ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಏನೋ ಆಯ್ತು ಹೋಗಪ್ಪ 3 ತಿಂಗಳು 6 ತಿಂಗಳ ಡಮಾರು ಏನೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಅಂಥವ್ರನ್ನು ಸಹ ಅಂದ್ರೆ ಮಿತಿ ಮೀರ ನಾವು ಏನು ಮಾಡಕ್ಕಾಗಲ್ಲ, ಗೋಮೂತ್ರನೂ ಏನು ಮಾಡಕ್ಕಾಗಲ್ಲ. ಯಮ ಬಂದ್ ಬಾಗಲ್ ಬಿಡದಾಗ ಯಾರೇನ್ ಮಾಡಕ್ಕಾಯ್ತದೆ? 3ನೇ ಸ್ಟೇಜ್ ಬಂದಿದ್ರು ಸಹ ನೀವೇನ್ ಮಾಡ್ಬೋದು? 4ನೇ ಸ್ಟೇಜ್ ಹೋದ್ರೆ ಏನು ಮಾಡಕ್ಕಾಗಲ್ಲ, ಯಾರು ದಬಾಕಾಗಲ್ಲ. 2, 3 ಸ್ಟೇಜ್ ಅಲ್ಲಿ 1ನೇ ಸ್ಟೇಜ್ ಅಲ್ಲಿ ಇದ್ರು ಸಹ ನೀವು ಡೈಲಿ ಗೋಮೂತ್ರವನ್ನ ಬೆಳಗ್ಗೆ ಎದ್ದ ತಕ್ಷಣ ಗೋಮೂತ್ರ ಕುಡಿಬೇಕು, ಸಾಯಂಕಾಲ ಗರಿಕೆ ರಸ ಕುಡಿಬೇಕು, 10 ಗಂಟೆಗೆ ನೀವು ನಿಂಬೆಹಣ್ಣು ಜ್ಯೂಸ್ ಕುಡಿಸ್ಬೇಕು ಅವ್ರಿಗೆ. ನವಣೆ ಧಾನ್ಯ, ತೃಣಮೂಲ್ಯ ಧಾನ್ಯಗಳೇ ಕೊರಲು, ನವಣೆ, ದಾನೆ, ಸಾಮೆ, ಆರ್ಕ ಇದ್ರದ್ದು ಊಟ ಕೊಡ್ಬೇಕು. ಕೊಟ್ರೆ ಕ್ಯಾನ್ಸರ್ ವಾಸಿ ಆಗುತ್ತೆ. ತಾಳ್ಮೆ ಇರಬೇಕು. ಈಗ ನೋವು ಜಾಸ್ತಿ ಆಗ್ಬಿಟ್ಟು ಸತ್ಯ ಹೋಗ್ತಾರೆ ಎಷ್ಟೋ ಜನ. ಆ ಸ್ಟೇಜ್ ಬಂದ್ರೆ ಏನು ಮಾಡಕ್ಕಾಗಲ್ಲ. 1ನೇ ಸ್ಟೇಜ್, 2ನೇ ಸ್ಟೇಜ್, 3ನೇ ಸ್ಟೇಜ್ ಕ್ಯಾನ್ಸರ್ಗಳಿಗೆ ಅವರು ಕೀಮೋಥೆರಪಿ ತಗೋತಾ ಇದಾರ, ಅವ್ರ ಪಾಡ್ಗವ್ರು ತಗೊಳ್ಳಿ. ನೀವು ಇದನ್ನ ಹೇಳ್ಬೇಕು, ಹೇಳ್ಕೊಡಿ. ಈಗ ನಿಂಬೆಹಣ್ಣು ಜ್ಯೂಸು ಸಹ ಕ್ಯಾನ್ಸರ್ ನಿವಾರಕ. ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತೆಲ್ಲ ಹೇಳ್ತೀನಿ ನಿಮ್ಗೆ. ಕ್ಯಾನ್ಸರ್ ಬರೋದ್ರ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಕ್ಷಾರೀಯ ಗುಣ ಜಾಸ್ತಿ, ಆಮ್ಲೀಯ ಗುಣ ಜಾಸ್ತಿ ಆಗ್ಬಿಡುತ್ತೆ. ಬಾಡಿಯಲ್ಲಿ ಆಸಿಡ್ ಉತ್ಪತ್ತಿ ಆಗ್ಬಿಡುತ್ತೆ. ಆಸಿಡ್ ಯಾಕೆ ಬರುತ್ತೆ? ನಾವು ತಿಂತಾ ಇರ್ತಕ್ಕಂಥ ಈಗ ಭೂಮಿ ಹೆಂಗೆ ಹಾಳಾಗ್ತಾ ಇದೆ, ಕ್ಷಾರೀಯ ಗುಣದಿಂದ ಹಾಳಾಗ್ತಾ ಇದ್ರೆ ನಮ್ಮ ಶರೀರ ಆಮ್ಲೀಯ ಗುಣದಿಂದ ಹಾಳಾಗ್ತಾ ಇದೆ. ಏನು ನಾವು ತಿನ್ನುವಂತಹ ಬೇಕರಿ ಪದಾರ್ಥಗಳಿರ್ಬೋದು, ಕರಿದ ಪದಾರ್ಥಗಳಿರ್ಬೋದು, ಪಾಲಿಶ್ ಮಾಡದೇ ಇರೋ ರೈಸ್ ಆಗ್ಬೋದು, ಮಾಂಸ ಆಗ್ಬೋದು, ಇದೆಲ್ಲವೂ ಸಹ ಜಂಕ್ ಫುಡ್ಗಳಾಗ್ಬೋದು. ಈ ಕಂಡಿಡಿರ್ತಕ್ಕಂಥ ಎಲ್ಲವೂ ಸಹ, ಜೊತೆಗೆ ಕೆಮಿಕಲ್ಗಳು, ಏನೆಲ್ಲ ಕೆಮಿಕಲ್ಗಳು, ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಶಾಂಪು ಇರ್ಬೋದು, ಸಬೀನ ಪುಡಿ ಇರ್ಬೋದು, ಇದೆಲ್ಲವೂ ಸಹ ಕ್ಯಾನ್ಸರ್ ಕಾರಕಗಳು. ನೀವು ಬಳಸುವಂತ ಪೇಸ್ಟ್ ಏನಿದೆ ಅದ್ರಲ್ಲಿ ಹಲ್ಲುಜ್ಜಿದ್ರೆ ಬಾಯಲ್ಲೇ ಸಹ ಕ್ಯಾನ್ಸರ್ ಬರುವಂತ ಔಷಧಿ ಹೊಟ್ಟೆಗೆ ಸೇರ್ಬಿಡುತ್ತೆ, ಶರೀರಕ್ಕೆ ರಕ್ತಗತ ಆಗ್ಬಿಡುತ್ತೆ. ಸೋಪ್ ಬಳಸಿದ್ರೆ ಹೆಣ್ಣು ಮಕ್ಕಳಿಗೆ ಸ್ತನ ಕ್ಯಾನ್ಸರ್ ಬರ್ತಾ ಇದೆ, ಎದೆಗಳೆಲ್ಲ ಗಂಟಾಗ್ಬಿಡ್ತಾ ಇವೆ. ಅದರಲ್ಲಿ ಟ್ರೈಕ್ಲೋಸಾನ್ ಅನ್ನುವಂತ ಕೆಮಿಕಲ್ ಇದೆ, ನೊರೆಕಾರಕ. ಆ ನೊರೆಕಾರಕ ಏನಾಗುತ್ತೆ, ಬಾಡಿಗೆ ನೇರವಾಗಿ ಎಂಟರ್ ಆಗ್ಬಿಟ್ಟು ರಕ್ತಗತ ಆಗ್ಬಿಟ್ಟು ತಿಂದಿರಬೇಕಾದ್ರೆ ನಿಧಾನ ಕಾಯಿಲೆ ಬರುತ್ತೆ. ಹೊಟ್ಟೆಗೆ ಹೋಗಿ ಅದು ಜೀರ್ಣ ಆಗಿ ಹೋಗ್ಬೇಕು. ಆದ್ರೆ ನಾವು ಬಳಸುವಂತದ್ದೆಲ್ಲ ನೇರವಾಗಿ ಹೋಗೋದ್ರಿಂದ ಮತ್ತು ತಿನ್ನೋದೆಲ್ಲ ನಾವು ಒಳಗಡೆ ವಿಷ ರಾಸಾಯನಿಕಗಳು ಸೇರೋದ್ರಿಂದ, ವಿಷದ ಔಷಧಿಗಳನ್ನು ತಗೊಳ್ಳೋದ್ರಿಂದ, ಈ ಆಮ್ಲೀಯ ಪದಾರ್ಥಗಳಿರ್ತಕ್ಕಂಥ ಔಷಧಿಗಳು ತಗೊಳ್ಳೋದ್ರಿಂದ ತಿಂದ ಮೇಲೆ ಅದೆಲ್ಲವೂ ಸಹ ಏನಾಗುತ್ತೆ, ಜೀರ್ಣ ಆಗಿ ಬಾಡಿಯಲ್ಲಿ ಆಸಿಡ್ ಜಾಸ್ತಿ ಆಗ್ಬಿಟ್ಟು ಕ್ಯಾನ್ಸರ್ ಉತ್ಪತ್ತಿ ಆಗುತ್ತೆ. ಬೇಕಾಯ್ತು ನಮ್ಗೆ. ಹಾಗಾಗಿ ನಿಂಬೆಹಣ್ಣಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ಕ್ಷಾರೀಯ ಗುಣ ಇರುತ್ತೆ. ಅದು ನೋಡೋಕೆ ಸಿಟ್ರಿಕ್ ಆಸಿಡ್, ಅದು ಎಲ್ಲರಿಗೂ ಆಸಿಡ್ ಅಂತ ತಿಳ್ಕೊಂಡಿದ್ರೆ, ಆದ್ರೆ ಅದರದ್ದು ವಿಶೇಷ ಗುಣ ಏನಂತಂದ್ರೆ ತಿಂದ ಮೇಲೆ ಹೊಟ್ಟೆಗೆ ಹೋದ್ಮೇಲೆ ಅದು ನ್ಯೂಟ್ರಲೈಸ್ ಮಾಡಿ ಕ್ಷಾರೀಯ ಗುಣವನ್ನು ಉತ್ಪತ್ತಿ ಮಾಡುತ್ತೆ. ಈ ಕ್ಷಾರೀಯ ಗುಣ ಇರ್ತಿರ್ತಕ್ಕಂಥದ್ದು ಇದ್ಯಾದಪ್ಪ ಅಂದ್ರೆ ಇದು ಯಾವ್ದು, ಗೋಮೂತ್ರ ಜೊತೆಗೆ ಬೆಲ್ಲ. ಬೆಲ್ಲ ತಿಂದ್ರು ಸಹ ಊಟ ಆದ್ಮೇಲೆ ಕ್ಷಾರೀಯ ಗುಣ ಮಾಡುತ್ತೆ. ನಾವು ಕುಡಿಯೋ ನಾಟಿ ಹಸಿನ ಹಾಲು ಇದೆಯಲ್ಲ, ಅದು ಸಹ ಕ್ಷಾರೀಯ ಗುಣವನ್ನು ಉತ್ಪತ್ತಿ ಮಾಡುವಂತದ್ದು. ಅದಕ್ಕೆ ಇದನ್ನ ಬಳಸಬೇಕಾಗಿರ್ತಕ್ಕಂಥದ್ದು. ನಾಟಿ ಹಸು ಯಾತಕ್ ಬೇಕು ಅಂತ ಗೊತ್ತಾಯ್ತಾ ನಿಮ್ಗೀಗ? ಗ್ಯಾಸ್ಟ್ರಿಕ್ ಯಾರ್ಯಾರಿಗಿದೆ ಅವ್ರು ಏನ್ ಮಾಡ್ಬೇಕು, 21 ದಿನ ಡೈಲಿ ಬೆಳಿಗ್ಗೆ ಎದ್ದು ಗೋಮೂತ್ರವನ್ನ ಕುಡಿತಾ ಇದ್ರೆ ಹೊಟ್ಟೆಲಿ ಇರ್ತಕ್ಕಂತಹ ಹುಣ್ಣ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಸಂಪೂರ್ಣ ನಿವಾರಣೆ ಆಗುತ್ತೆ. ನಾನು ಇದೇ ಉಗಮ ಟ್ರಸ್ಟ್ ಅಲ್ಲಿ ನಾನು ಟಿ ನರಸೀಪುರಲ್ಲಿದ್ದಾಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೀರು ಮುಳುಗ್ಬಿಟ್ಟು ಬೆಳಗ್ಗೆ ಎದ್ದು ಕುಡಿದಿರೋ ಒಂದು ಗೋಮೂತ್ರನ ಗ್ಯಾಸ್ಟ್ರಿಕ್ ವಾಸಿ ಮಾಡ್ಕೊಡೋದು ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ. ಇನ್ನು ಯಾವುದ್ರಲ್ಲೂ ಸಹ ನಮ್ಮ ದೇಶದಲ್ಲಿ 90% ಜನಕ್ಕೆ ಗ್ಯಾಸ್ಟ್ರಿಕ್ ಇದೆ, ಯಾರು ಸಹ ವಾಸಿ ಮಾಡ್ಕೊಳಕ್ಕಾಯ್ತಲ್ಲ, ಯಾವ ಔಷಧಿಯಲ್ಲೂ ವಾಸಿ ಮಾಡ್ಕೊಳಕ್ಕಾಯ್ತಲ್ಲ. ಗೋಮೂತ್ರ ಬಳಸಿದ್ರೆ ವಾಸಿ ಆಗುತ್ತೆ. ನಿಮ್ಗೆ ಗ್ಯಾಸ್ಟ್ರಿಕ್ ಬರದೇ ಇರುವಂತ ಜೀವನ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿರಿ. ಎಲ್ಲ ಒಂದು 10 ml 20 ml ಕುಡಿರಿ, ನೀರ್ ಹಾಕೊಳ್ಳಿ. ನೀವು ಹಾಗೆ ಕುಡಿಯಕ್ಕೆ ಕಷ್ಟ, ನಿಮ್ಗೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಮೊದಲನೇ 3 ದಿನ ಹಿಂಸೆ ಆಗುತ್ತೆ, ತುಂಬಾ ಮಾನಸಿಕ ಹಿಂಸೆ, 4 ಹಿಂಸೆ ಆಗುತ್ತೆ. 3 ದಿನ ಆದ್ಮೇಲೆ ಏನಿಲ್ಲ, ಎತ್ತಿ ಕುಡಿತಾ ಇರೋದೇ ತೀರ್ಥವೇ ಅದು.
ಪ್ರಸಾದನೇ, ನಮಗೆಲ್ಲ ಅದು ಪ್ರಸಾದ. ನಾವು ಹಂಗೆ ಕುಡ್ಕೊಂಡ್ಬಿಡ್ತೀವಿ ಬೀದಿಲೆ. ನಾಟಿ ಹಸುಗಳು ಸಿಕ್ಕಿ ಗೋಮೂತ್ರ ಹಾಕಿದ್ರೆ ಅಲ್ಲೇ ಕುಡಿತೀವಿ, ಏನು ತಪ್ಪಿಲ್ಲ ಅದು. ಅವರು ಆ ಡಾಕ್ಟರ್, ಅವರು ವಿಷ ಕೊಡೋ ಡಾಕ್ಟರ್, ಅವರು ವಿಷ ಕೊಡೋ ಡಾಕ್ಟರ್, ಅಮೃತ ಕೊಡೋ ಡಾಕ್ಟರ್ ಕೇಳ್ಬೇಕು ನೀವು. ಅವರು ಪುಸ್ತಕದಲ್ಲಿ ಓದಿಲ್ಲ. ಈಗ ನಾನು ಹೇಳ್ತಾ ಇರೋದು ಸಮಾಧಾನ. ಅವ್ರ ಪುಸ್ತಕದಲ್ಲಿ ಬರ್ದಿಲ್ಲ. ಅವರು ಏನೋ ಶುಂಠಿಲಿ ಔಷಧಿ ಇದೆ, ಗರಿಕೆಯಲ್ಲಿ ಔಷಧಿ ಇದೆ, ಗೋಮೂತ್ರದಲ್ಲಿ ಔಷಧಿ ಇದೆ, ಇದು ಬರ್ದಿಲ್ಲ ಅವ್ರಿಗೆ. ಬೆಲ್ಲದಲ್ಲಿ ಔಷಧಿ ಇದೆ, ಶುಂಠಿಲಿ ಔಷಧಿ ಇದೆ ಇಲ್ವೋ ಹೇಳಿ ನೀವು. ಅದ್ಯಾಕೆ ಬರ್ದಿಲ್ಲ ಅವರು? ಅದೆಲ್ಲ ದುಡ್ಡು ಬೇಕಲ್ಲ. ಕಳ್ರು ಅವರು ಭಾರಿ ಕಳ್ರು, ಎಲ್ಲ ಗೊತ್ತು. ಸುಮ್ಮನೆ ಪ್ರಶ್ನೆ ಮಾಡೋದನ್ನ ನಿಮ್ಮಿಂದೆಲ್ಲ ಅಷ್ಟೊತ್ತಿಗೆ ಹೇಳಿದ್ರೆ ಸ್ವಾಲಗ್ರಿಗೆ ಮಾಡಿದ್ರು ಅಂತ. ಆಯ್ತು, ಇಲ್ಲಿ ಬೇಜಾರ ಆತಾರ. ಹೇಳಿ. ನಮ್ ಇಲ್ಲಿ ಬೇಜಾರ ಸ ಯಾನು ಬೆಳೆಯಲ್ಲ ಇಲ್ಲಿ. ಸತ್ಯ ಹೇಳ್ತಾ ಇದ್ರಿ. ಬೆಳರಿ ಅಂತ ಹಿರಿಯ ಸಹ ಸುಮ್ಗ ಈಗ ಇಲ್ಲ, ನೀವು ಕೇಳಿಸ್ಕೊಳ್ಳಿ. ಯಾವ್ದನ್ ಬೆಳೆಯಕ್ಕಾಗಲ್ಲ ನಿಮ್ಗೆ ಹೇಳ್ತೀನಿ. ಈ ಜಾಗದಲ್ಲಿ ಯಾವ್ದನ್ನೂ ಬೆಳೆಯಕ್ಕಾಗಲ್ಲ. ಈಗ ಯಾಕೆ ಅಂತಂದ್ರೆ ಇಷ್ಟೊತ್ತವ್ರ ಕಥೆ ಹೇಳಿದ್ನಲ್ಲ, ಅದಕ್ಕೆ ನೀವು ಎಲ್ಲ ಸಫ ಮಾಡ್ಬಿಟ್ಟಿದಾರಲ್ಲ ಮಣ್ಣ, ಅದೇನ್ ಬೆಳದ್ದು? ನೀವು ಸಗಣಿ ಗೊಬ್ಬರ ಹಾಕಲ್ಲ, ಈಗ ಏಳು ಗೊಬ್ಬರ ಹಾಕಲ್ಲ, ಗೋಮೂತ್ರ ಹಾಕಲ್ಲ, ಚಿತ್ತ ಗೊಬ್ಬರ ಹಾಕಲ್ಲ, ಹಸಿರು ಗೊಬ್ಬರ ಹಾಕಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕಲ್ಲ, ಹಟ್ಟಿ ಗೊಬ್ಬರ ಹಾಕಲ್ಲಪ್ಪ, ಅದೇನ್ ಬೆಳತ್ತು? ಇದು ಎರಡನೇ ವಿಚಾರ ಏನಂದ್ರೆ, ಇವೆಲ್ಲ ಹೈಬ್ರಿಡ್ ಬೀಜಗಳಲ್ಲ. ಹೈಬ್ರಿಡ್ ಬೀಜ ಹಾಕಿದ್ರೆ ಬೆಳೆಯಲ್ಲ. ಆದ್ರೆ ನೀವು ರಾಗಿ ಹಾಕ್ತಾ ನಿಮ್ಮೂರಲ್ಲಿ ಯಜಮಾನ್ರೆ, ರಾಗಿ ಎಲ್ಲೆಲ್ಲ ಆಯ್ತದೆ ಅಲ್ಲೆಲ್ಲ ಸಾವೆ, ನವಣೆ, ಆರ್ಕ, ಊದ್ಲು, ಕೊರಲು ಎಲ್ಲ ಆಯ್ತದೆ. ತಿಳ್ಕೊಳ್ಳಿ ಅದನ್ನ. ಇವು ರಾಗಿನೂ ಹೆಂಗಾಯ್ತದೆ ನಿಮ್ಗೆ ಹೇಳ್ತೀನಿ, ಅದನ್ನ ಹೇಳಕ್ಕಾಗಿಲ್ಲ ನಾನು. ಈಗ ಆರೋಗ್ಯದ ವಿಚಾರಕ್ಕೆ ಬಂದ್ಬಿಟ್ಟೆ. ರಾಗಿ ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಟ್ರಾಕ್ಟರ್ ಉಡ್ತಿರ್ಲಿಲ್ಲ, ಬುಂಡನೆಗಳು ಉಡ್ತಿದ್ರು. ನಿಮ್ ಕಡೆ ಏನಂತಾರೆ ಬುಂಡನೆಗಳಿಗೆ? ನಮ್ ಕಡೆ ಬುಂಡ. ನೀವು ಆ ಬುಂಡನೆಗಳು ನೋಡ್ಬೇಕು. ನೀವು ಟ್ರಾಕ್ಟರ್ ಉಳಿದ್ರೆ ರಾಗಿ ಬೆಳೆಯಲ್ಲ. ಟ್ರಾಕ್ಟರ್ ನೀವು ಉತ್ಬಿಟ್ಟು ರಾಗಿ ಚೆಲ್ಬಿಟ್ಟು ಬಂದ್ರೆ ವಾಪಸ್ ಬಂದಾಗ ಊಟಕ್ಕೆಲ್ಲ ಅಲ್ಲೇ ನರ್ತಕತ್ತದೆ, ಎಲ್ಲ ಸತ್ಯವಾಯ್ತದೆ, ಒಣಗಿ ಬಾಡೋಯ್ತದೆ. ಹಿಂದೆ ಏನ್ ಮಾಡ್ತಿದ್ರು, 3 ಇಂಚ್ ಉಳ್ತಾ ಇದ್ರು. 3 ಇಂಚ್ ಉತ್ಬಿಟ್ಟು ನೀವು ರಾಗಿ ಚೆಲ್ಬಿಟ್ಟು ಬರ್ಲ್ ಹೊಡಿತಿದ್ರು. ನೀವು ನಿಮ್ ಕಡೆ ಹೊಡಿತಿದ್ರಲ್ಲ ಗೊತ್ತಿಲ್ಲ. ಬರ್ಲ್ ಅಂದ್ರೆ ಎಲ್ಲ ತರದ್ಬಿಟ್ಟು ಬರ್ಲ್ಗಟ್ಟು ನಾವು ಹುಡುಗರು, ಚಿಕ್ಕ ಹುಡುಗರು ನಾವು ಆಗಲ್ಲ. ಅವಾಗ ಏನ್ ಮಾಡ್ತಿದ್ದ, ನಾವು ನಮಗ್ ಬಿಟ್ಬಿಡೋರು ಬರ್ಲ್ ಹೊಡಿಯಕ್ಕೆ. ನಮ್ಗೆ ಖುಷಿಯೋ ಖುಷಿ, ಆನಂದವೋ ಆನಂದ. ಆ ಬರ್ಲ್ ಮೇಲೆ ಹತ್ತದು, ಕೆಳಗಡೆ ದಬಕನ್ ಬಿಟ್ಕೊಳ್ಳೋದು, ಹಿಂಗೆಲ್ಲ ಮಾಡಿದ್ರೆ ಆಟ ಆಡ್ತಿದ್ದು. ಅದು ನಮಗ ಆಟ ಅಂದ್ರೆ ಕೃಷಿ ಪಾಠ. ಅದು ಏನ್ ಕೃಷಿ ಪಾಠ? ಆ ಬರ್ಲ್ ಹೊಡೆದ್ರೆ ಏನಾಗ್ತಿತ್ತು, 3 ಇಂಚ್ ರಾಗಿ ಏನ್ ಒಳಗಡೆ ಬೀಳ್ತಿತ್ತು, ಮಟ್ಟ ಹಾಕ್ಬಿಟ್ಟು ಮೇಲೆ ಸಾರಿಸ್ಬಿಡ್ತಿತ್ತು. ತುಂತುರು ಮಳೆಯಲ್ಲಿ ನಾವು ಮಾಡ್ತಾ ಇದ್ರ ಆ ಕಾಲದಲ್ಲಿ. ತುಂತುರು ಮಳೆ ಬಂದಾಗ ಅಥವಾ ಮಳೆ ಇದ್ದಾಗ ರಾಗಿ ಬಿತ್ತನೆ ಮಾಡೋರು, ಅವ್ರಿಗೆ ಗೊತ್ತಿತ್ತು ಯಾವ ಟೈಮಲ್ಲಿ ರಾಗಿ ಹಾಕ್ಬೇಕು ಅಂತ. ಸಾರಿಸ್ಬಿಟ್ರೆ ಏನಾಗ್ತಿತ್ತು, ರಾಗಿ ಕೇಳಿಸ್ಕೊತಾ ಇದ್ದೀರಾ? ರಾಗಿ ಏನ್ ಮಾಡ್ತಿತ್ತು ಅಂದ್ರೆ ಆ ಮೇಲ್ಗಡೆ ಕೆನೆನ ಎತ್ಕೊಂಡ್ ಬಂದ್ಬಿಡೋದು. ನೋಡಿದಿರ ಯಾರಾದ್ರೂ ಹಳಬ್ರು? ಎಲ್ಲ ನೋಡಿದಿರಿ. ಈಗ ಎಪ್ಪ ಇಲ್ಲ ಎಲ್ಲುವೆ. ನೀವು ಟ್ರಾಕ್ಟರ್ ಅಲ್ಲಿ 6 ಇಂಚು ಉಳುಮೆ ಮಾಡ್ಬಿಟ್ರೆ ಎಪ್ಪಲ್ಲಿ ಬರೋದು, ನೀರೆಲ್ಲ ಹಾವಿ ಆಗ್ಬಿಡುತ್ತೆ. ಈ ತರ ಸಾರಿಸಿ ಆ ಎಪ್ಪನ್ನ ಕೆನೆನ ಮಾಡ್ತಿದ್ದಿಂದ ಏನಾಯ್ತಿತ್ತು, ಮೇಲ್ಗಡೆ ಎಲ್ಲ ಒಳ್ಳೆ ಸಗಣಿಯಾಗಿ ಸಾರಿಸ್ದಂಗ ಆಗ್ಬಿಟ್ಟು ಒಳಗಡೆ ಬಿಸಿ ಉತ್ಪತ್ತಿ ಆಗ್ಬಿಡೋದು. ಆ ಬಿಸಿ ಜೊತೆಗೆ ಒಳಗಡೆ ಇರೋ ತೇವಾಂಶ ಎರಡರಿಂದ ರಾಗಿ ಎಲ್ಲಿ ಗಂಟ ಬೆಳೆಯೋದು, ಹೂ ಬಿಡೋ ಗಂಟ ಬೆಳೆದ್ಬಿಡೋದು. ಇಬ್ನಿಲ್ ಬೆಳೀತಾ ಇತ್ತಾಗ. ಈಗ ಇಬ್ನಿಲ್ ಬೆಳೀತು ಅಂದ್ರೆ ನಮ್ ಕಡೆ ನಂಬಲ್ಲ, ಈಗ ನಮ್ಮವರೇ ನಂಬಲ್ಲ. ಈಗ ನೀವು ನಂಬ್ತೀರಾ, ಯಾಕೆಂದ್ರೆ ನೀವು ಇಬ್ನಿಯಲ್ಲಿ ಕೊತ್ತಂಬರಿ ಹಾಕ್ತಿರಲ್ಲ, ಕಡಲೆ ಬೀಜ ಹಾಕ್ತೀರಾ. ಕೆಲವರು ಈ ಕಡೆ ಕುದುರೆ ಕಡೆ ಎಲ್ಲ ನೋಡಿದೀನಿ ನಾನು, ಹಸಿ ಕಡಲೆ ಹಾಕ್ತೀರಾ. ಮನೇಲಿ ಹಾಕ್ತೀರಾ ನೀವು, ಬರೀ ಇಬ್ನಿಲ್ ಬೆಳೀತದೆ ಅದು. ಹಾಗೆ ರಾಗಿಯನ್ನು ಇಬ್ನಿಲ್ ಬೆಳೆದು ಅಪ್ಪಿತಪ್ಪಿ ಅದು ಹೂ ಬಿಟ್ಟು ಕಾಚಕ್ಕಿ ಆಗೋ ಟೈಮಲ್ಲಿ ಒಂದು ಮಳೆ ಬಂದ್ರೆ ಕೇವಲ 2 ಮಳೆಯಲ್ಲಿ ರಾಗಿ ಬೆಳೀತಾ ಇದ್ರು. ಅಂತ ತಾಕತ್ತು ನಮ್ಮ ಈ ಎಲ್ಲ ಸಿರಿಧಾನ್ಯಗಳಿಗಿದೆ. ಸಿರಿಧಾನ್ಯಗಳು ಬೆಳಿಬೇಕು, ಅದನ್ನ ಮಿಶ್ರ ಬೆಳೆ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೇದು. ಒಂದನ್ನೇ ಹಾಕ್ಬಾರ್ದು ಯಾವಾಗ್ಲೂ. ಒಂದನ್ನೇ ಹಾಕಿದ್ರೆ ದಡ್ರೆ ನಾವು ಮಾಡ್ಕೊಂಡು ಖಂಡಿತವಾಗಿ ಬೆಳಿಬಹುದು. ಅರ್ಥ ಆಯ್ತಾ ಯಜಮಾನ್ರೆ? ಟ್ರೈ ಮಾಡಿ ನೀವು. ಈಗ ನೆರಳಲ್ಲಿ ಕೊರಲು ಅಂತಿದೆ, ಕೊರಲು ಗೊತ್ತಿರ್ಬೇಕಲ್ಲ ನಿಮ್ಗೆ. ಕೊರಲೆ ನೆರಳಲ್ಲಿ ಬೆಳಿಬಹುದು ನೀವು. ಹಿಂಗೆಲ್ಲ ಸಾಕಾಯ್ತು ಅನ್ಸುತ್ತೆ ಪಾಠ. ಬೋರಾದ್ರೆ ನಿಲ್ಲಿಸ್ಬಿಡ್ತೀನಿ ನಾನು, ದಣಿ ತಪ್ಪುತ್ತೆ. ಕೊರಲೆ ನೀವು ನೆಳ್ಳಿ ಎಲ್ಲೆಲ್ಲಿದೆ ಅಲ್ಲಿ ಯಾವಾಗ್ಲೂ ಭೂಮಿನ ಹಿಂಗೆ ಓಪನ್ ಮಾಡಬಾರ್ದು, ಮುಚ್ಚಿಗೆ ಮಾಡಿರ್ಬೇಕು. ಇಲ್ಲ ಮಣ್ಣೆಲ್ಲಾರು ಮುಚ್ಚಿಗೆ ಮಾಡಿ, ನೀವು ನ್ಯೂಸ್ ಪೇಪರ್ ಮುಚ್ಚಿಗೆ ಮಾಡಿ. ನನ್ನ ಫೇಸ್ಬುಕ್ ಅಲ್ಲಿ ಯಾರು ಹಾಕಿದ್ರೆ ಆಶ್ಚರ್ಯ ಆಯ್ತು ನಂಗೆ. ನ್ಯೂಸ್ ಪೇಪರ್ ಅಲ್ಲಿ ಮುಚ್ಚಿಗೆ ಮಾಡಿದ್ದಾರೆ, ನೀವು ಓಪನ್ ಮಾಡಿ ಬಿಡಬಾರ್ದು. ಬಿಟ್ರೆ ಏನಾಗುತ್ತೆ, ತೇವಾಂಶ ಎಲ್ಲ ಆರೋಗುತ್ತೆ. ಸೂಕ್ಷ್ಮಾಣು ಜೀವಿಗಳಿಗೆ ಸೂಕ್ಷ್ಮ ವಾತಾವರಣ ನಿರ್ಮಾಣ ಆಗಲ್ಲ ಅಲ್ಲಿ. ಆ ಗಿಡಕ್ಕೆ ಏನ್ ಬೇಕು, ಇದೇನ್ ಬೇಕು ಒಂದು ಸಿಗಲ್ಲ.
ಹಾಗಾಗಿ ಭೂಮಿಯನ್ನ ಯಾವಾಗಲೂ ಹಸಿರಿನಿಂದ ಮೇಲ್ಗಡೆ ಮುಚ್ಚಬೇಕು, ಇಲ್ಲ ಕೆಳಗಡೆ ಸೊಪ್ಪಿಂದ ಮುಚ್ಚಬೇಕು, ಇಲ್ಲ ಒಂದು ಏನಾದ್ರೂ ಬೇರೆ ದಾರಿ ಇಲ್ಲಾದ್ರೂ ನಾವು ಮುಚ್ಚಿಗೆ ಮಾಡೋದನ್ನ ಮಾಡಿದಾಗ ಭೂಮಿಯ ತೇವಾಂಶ ಹಂಗೆ ಇರುತ್ತೆ, ತನುವಾಗಿರುತ್ತೆ. ಭೂಮಿ ತನುವಾದಾಗ ಏನಾಗುತ್ತೆ, ನಿಮ್ಗೆ ಬೆಳೆ ಸುಲಭ ಆಗುತ್ತೆ. ಏನ್ ಎಲ್ಲರೂ ಕನ್ನಂಬಾಡಿ ಕಟ್ಟೆನೇ ನೀರು ತಂದು ಹಾಯಿಸ್ಬೇಕಾಗಿಲ್ಲ ಎಲ್ಲದಕ್ಕೂ. ಇದು ತಪ್ಪು ಕಲ್ಪನೆ. ಈ ಕನ್ನಂಬಾಡಿ ಕಟ್ಟೆ ಮಾಡಿದ್ದೆ ದೊಡ್ಡ ತಪ್ಪು. ಈಗಲೂ ನನ್ನ ಅಭಿಪ್ರಾಯದಲ್ಲಿ ಆ ಕನ್ನಂಬಾಡಿ ಕಟ್ಟೆ ಹೊಡೆದಾಕ್ಬಿಟ್ರೆ ರೈತರು ನಿಜವಾಗ ಉದ್ಧಾರ ಆಗೋಯ್ತಾರೆ. ಎಲ್ಲರೂ ರಾಗಿ ಬೆಳೆಯಕ್ಕೆ ಶುರು ಆಗೋಯ್ತಾರೆ, ಎಲ್ಲರೂ ನವಣೆ ಬೆಳೆಯಕ್ಕೆ ಶುರು ಆಗ್ತಾರೆ, ಹೌದಲ್ವಾ? ಭತ್ತ ಬೆಳೆಯೋದು ಬಿಡ್ಬಿಡ್ತಾರೆ. ಯಾವಾಗ ಭತ್ತ ಬೆಳೆಯೋದು ಬಿಡ್ತಾರೆ, ಎಲ್ಲ ಮಿಶ್ರ ಬೆಳೆ ಬೇಸಾಯ ಪದ್ಧತಿ ಬರ್ತದೆ. ಎಲ್ಲರೂ ಅವ್ರವ್ರ ಜಮೀನಲ್ಲಿ ಗುಂಡಿ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಗುಂಡಿ ಮಾಡ್ಕೊಂಡಾಗ ಏನಾಯ್ತದೆ, ಅಲ್ಲಿ ಹೀರೆಮಡಿ, ಕೀರೆಮಡಿ, ಅರವಮಡಿ, ದಂಟನ್ ಮಡಿ ನಮ್ ಕಡೆ ಮಾಡ್ತಿದ್ರು, ಎಲ್ಲ ಬರುತ್ತೆ. ಮನೆಗೆ ಬೇಕಾದ್ದೆಲ್ಲವೂ ಅಲ್ಲೇ ಬೆಳ್ಕೊಂಡ್ ಹೋಗ್ತಾರೆ ರೈತರು. ಇದು ಮಾಡ್ಬೇಕಾಗಿರೋದು. ಹಾಗಾಗಿ ಕೃಷಿ ಬಗ್ಗೆ ಮತ್ತೆ ಶುರು ಆಯ್ತದೆ. ಹೌದು ಸರ್, ಹೌದು, ನಿಜ. ಈಗ ಶ್ರಮ ಪಡೋರಿಲ್ಲ, ಮಕ್ಕಳಿಗೂ ಈಗ ಅದ್ರ ಬಗ್ಗೆ ಇಲ್ಲ. ಮಕ್ಕಳು ಕೆಲಸ ಮಾಡ್ನಾರು, ಎಮ್ಮೆ ಕಟ್ನಾರು, ಹೊಸ ಕಟ್ನಾರು, ಕಸ ಸುರಿನಾರು, ಹಾಲ್ ಕರಿನಾರು, ನೇಗಲ್ ಕಟ್ಟಕ್ ಬರಲ್ಲ. ಹೆಂಗೆ ಕೃಷಿ ಮಾಡೋದು? ಇವತ್ತು ಆಹಾರಕ್ಕೆ ಇಲ್ಲಿ ತೊಂದರೆ ಆಗೋದು ಸರ್, ರೈತ ನಿಜ. ಯಾಕಂದ್ರೆ ಆಗಲ್ಲ, ಶಕ್ತಿ ಇಲ್ಲ ಸರ್, ಶಕ್ತಿ ಹೊರಟಾಯ್ತು, ಮನಸ್ಸಿನ ಶಕ್ತಿ ಹೊರಟಾಯ್ತು, ದೇಹದ ಶಕ್ತಿನೂ ಹೊರಟಾಗಿಲ್ಲ. ಏನಾಗುತ್ತೆ ಗೊತ್ತಿಲ್ಲ ಪ್ರಪಂಚ. ಈಗ ಎತ್ತು ಕಟ್ಕೊಂಡು ಉಳ್ತಿದ್ರು ಸಹ ಗದ್ದೆನ, ಇವಾಗ ಗದ್ದೆ ಒಂದ್ ಅಜ್ಜೆ ಮಿಷಿನ್ ಬರ್ತದೆ, ಉಳಿಸ್ತೀವಿ, ನಾಟಿ ಮಾಡ್ತೀವಿ ಮಾಡಿ ಎಲ್ಲಿವರೆಗೆ ಆಗುತ್ತೆ ಅವ್ರಿಗೆ ಮಾಡಿ ಮಾಡಿದ್ಮೇಲೆ ಮೂಲಲ್ಲಿ ಕುತ್ಕೊಂಡು ಕೂತಿರೋದು ಎಲ್ಲ. ಮತ್ತೆ ನಾವು ಕೂತಿದ್ರು ಮಾರಂದಿರು ಬಿಡ್ಬೇಕಲ್ಲಾಗ, ಆಗ ಕುಕ್ಕಿದ್ರೆ ಬಂದು ಯಾವ್ದೋ ಡೆಂಗಿ ಜ್ವರ ಚಿಕನ್ ನಿಲ್ಸೋಣ. ಪ್ರಶ್ನೆ ಇದ್ರೆ ಕೇಳಿ, ಶುರು ಮಾಡಿದ್ರೆ ಕಥೆ ಮುಗಿಯಲ್ಲ. ಇನ್ನೇನಾದ್ರು ಆರೋಗ್ಯಕ್ಕೆ ನೇರವಾಗಿ ಮಾತಾಡಿ. ಆರೋಗ್ಯದ ಪ್ರಶ್ನೆ ನೀವೇನಾದ್ರು ಕೇಳ್ಕೊಳಿದ್ರೆ ಹೇಳ್ಬಿಡ್ತೀನಿ. ಈಗ ಆರೋಗ್ಯದಲ್ಲೂ ಸಹ ಭೂಮಿ ಹಿಂಗ ಹಾಳಾಯ್ತು. ಸುಲಭವಾಗಿ ಓಕೆ, ಯಾಕೆಂದ್ರೆ ಈಗ ಮೇಜರ್ ಆಗಿ ಅದು ಇರ್ತಕ್ಕಂಥದ್ದು ಒಂದು. ಎರಡನೇದಾಗಿ ಇದು ಸರ್ ಎಂತದ್ದು, ಈಗ ಡೆಂಗ್ಯೂ ಮತ್ತು ಇದು ಕೇಳಿದ್ರಿ ಯಾವ್ದಕ್ಕೆ, ಚಿಕನ್ ಗುನ್ನೆ, ಡೆಂಗ್ಯೂಗೂ ಕೂಡ ಅದೇ ಟ್ರೀಟ್ಮೆಂಟ್ ಒಳ್ಳೇದಾ? ಅದೆರಡು ಈಗ ಜ್ವರದ ಬಗ್ಗೆ ಆಯ್ತು, ಅವ್ರು ಮಧುಮೇಹದ ಬಗ್ಗೆ, ಸಕ್ಕರೆ ಕಾಯಿಲೆ ಬಗ್ಗೆ ಕೇಳ್ಕೊಳ್ಳಿಯಪ್ಪ. ಈಗ ಕೂತು ಉಣ್ತೀವಿ ಅಂತಿದ್ರಿ, ಸಕ್ಕರೆ ಕಾಯಿಲೆ ಬಂದ್ರೆ ಏನ್ ಮಾಡಿರಿ ಕೇಳ್ಕೊಳ್ಳಿ, ಅದಾರು ವಿಚಾರ ಇರ್ಲಿ. ಸಕ್ಕರೆ ಕಾಯಿಲೆ ಬರ್ದಂಗಾರು ಇರಿ, ಸಂತೋಷ ಪಡ್ತೀನಿ ನಾನು. ಚಿಕನ್ ಗುನ್ಯ ಈಗ ಜ್ವರ ಆಗುತ್ತೆ. ಜ್ವರ ಅಂದ್ರೆ 36 ತರ ಜ್ವರನ 3000 ವರ್ಷದಿಂದ ಕಂಡು ಹಿಡಿದ್ಬಿಟ್ರು ಋಷಿಮುನಿಗಳು. ಅವರು ಆಗ ಹಿಂಗೆಲ್ಲ ಅಲ್ಲ, ದುಡ್ಡು ಗಿಟ್ಟು ಏನು ಇಲ್ಲ. ಆಗ ಸುಮ್ಮನೆ ಏನೋ ಲೋಕ ಕಲ್ಯಾಣಕ್ಕೆ ಮಾಡ್ಬಿಟ್ರು ಅವರು. 36 ತರ ಜನ ವಿಜ್ಞಾನಿ ಇವತ್ತಿಗೂ ಸಹ ಕೇವಲ 16 ತರ ಜ್ವರ ಮಾತ್ರ ಕಂಡು ಹಿಡ್ಕೊಂಡಿದ್ದಾರೆ. ಇದು ಎಲ್ಲಿದೆ ಅಂತ ಹುಡುಕಾಡಿದ್ರೆ ಅಲ್ಲಿ ಆಯುರ್ವೇದ ಪುಸ್ತಕಗಳಲ್ಲಿ ಸಿಕ್ಕಲ್ಲ ಯಾವುದೋ ಈ ಚಿಕನ್ ಗುನ್ಯ, ಡೆಂಗ್ಯೂ ಜ್ವರ. ಇದು ನಾವು ಕಟ್ಕೊಂಡಿರೋ ಅಡ್ಡೆಸರು, ಹುಟ್ಟೆಸರಲ್ಲ ಅದು. ಹುಟ್ಟೆಸರು ಏನಿದಕ್ಕೆ ಆಗಂತುಕ ಜ್ವರ ಅಂತ. ಆಗಂತುಕ ಜ್ವರ ಅಂದ್ರೆ ಈ ಮನೆಗೆ ನೆಂಟರು ಕೇಳ್ಕೊಂಬತ್ತಾರ, ಏನೂ ಇಲ್ಲ, ವಾತಾವರಣ ಹೆಚ್ಚು ಕಮ್ಮಿ ಆದಾಗ ಒಂದೊಂದು ಜ್ವರ ಒಕ್ಕರಿಸ್ಕೊತವೆ, ವೈರಸ್ಗಳು ಕಾಯ್ಕ ಕೂತವೆ. ನಾವು ಅವ್ರನ್ನೇ ಮಾರಂದಿರು ಅನ್ನೋದು. ಮಾರಂದಿರು ಅಂದ್ರೆ ಬೇರೆ ಎಲ್ಲ ಈ ವೈರಸ್ಗಳೇ, ಸಾಯ್ಸಕ್ಕಾಗಲ್ಲ ಅವ್ರಿಗೆ, ಔಷಧಿನೂ ಇಲ್ಲ. ಈ ನೀವು ಮಾರಂದಿರು ಅಂತ ಯಾಕಂತೀನಿ ಅಂದ್ರೆ, ನೀವು ನೋಡಿರ್ಬೇಕು, ಸಿಡುಕ್ ಬಂದಾಗ ಏನ್ ಮಾಡ್ರಿ, ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇವಿನ ಸೊಪ್ಪು ಹಾಕ್ಬಿಟ್ಟು, ಹೌದಲ್ಲ, ಆ ಮಜ್ಜಿಗೆನ ಎಲ್ಲ ಮೊಸರನ್ನ ಉಣ್ತಿದಾರಿ. ಎಂತ ಅದ್ಭುತ ವಿಜ್ಞಾನ ಇದೆ ಅಂದ್ರೆ ಅದರಲ್ಲಿ. ಆಗ ಮೊಸರು ಮಜ್ಜಿಗೆನೆ ಉಣ್ಬೇಕು, ಇಲ್ಲಾಂದ್ರೆ ಬೇರೆ ನಡೆಯಲ್ಲ, ಉಪ್ಪು ಖಾರ ಮುಟ್ಟೋಂಗಿಲ್ಲ. ಆಗ ಸೊಪ್ಪು ಯಾಕೆ ಹಾಕೋದು ಅಂದ್ರೆ, ಸೊಪ್ಪನ್ನ, ಬೇವಿನ ಸೊಪ್ಪನ್ನ ತಂಪು ಮಾಡಕ್ಕೆ, ಅಂದ್ರೆ ಬಾಡಿ ತಂಪಾಗ್ಲಿ, ಅದಕ್ಕೆ ಮಜ್ಜಿಗೆ ಮೊಸರನ್ನ ತಂಪಿಗೆ ಊಟ ಮಾಡೋದು. ಹಾಗೂ ಬೇವಿನ ಸೊಪ್ಪು ಹಾಕೋದ್ರಿಂದ ಏನಾಗುತ್ತೆ, ಆಂಟಿ ವೈರಲ್ ಪ್ರಾಪರ್ಟಿ ಇದೆ. ಬೇವಿನ ಸೊಪ್ಪು ಬಿಟ್ರೆ ಏನು ಮಾಡಕ್ಕಾಗಲ್ಲ. ಈಗಲೂ ಮಣ್ಣಂಗಟ್ಟಿ ಅಲ್ಲಾಡ್ಸಕ್ಕಾಗಲ್ಲ. ಯಾವ್ದು ಸಿಡುಕ್ ಬಂದ್ಬಿಟ್ರೆ, ಶೀತಾಲ್ ಸಿಡುಕ್ ಬಂದ್ರೆ ಮುಗಿತಾವ, ಮನಿಗಿರೋದೆ ಮನೇಲಿ, ಮೈಲೆಲ್ಲ ಗಾಯ ಮಾಡ್ಕೊಂಡ್ರು, ನಿಜ ಅಲ್ವಾ? ಹಾಗಾಗಿ ಅದು ಅಂತಹ ವೈಜ್ಞಾನಿಕ. ಹಾಗೆ ಎಲ್ಲೋ ತರದ 36 ತರದ ವೈವಿಧ್ಯಮಯವಾದ ಜ್ವರ ಇದೆ. ಜ್ವರ ಯಾಕೆ ಬರುತ್ತೆ, ಜ್ವರ ಕಾಯಿಲೆ ಎಲ್ಲ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಈ ಚಿಕನ್ ಗುನ್ಯ, ಡೆಂಗ್ಯೂ ಜ್ವರ ಇದು ಮಾತ್ರ ಜ್ವರಗಳು. ವಿಷಮಿಶೀತಿ ಜ್ವರ ಸುಮಾರು ಜ್ವರಗಳೇ ಅಲ್ಲ. ಯಾಕೆ ಜ್ವರ ಬರುತ್ತೆ? ವರ್ಷಕ್ಕೊಂದ್ಸತಿ ಎಲ್ಲಾರ್ಗು ಜ್ವರ ಬರೋದು ಒಳ್ಳೇದು. ನಿಮ್ಗೆ ಅಜೀರ್ಣ ಆಗ್ಬಿಟ್ರೆ, ಜೀರ್ಣ ಶಕ್ತಿ ಹಾಳಾಗ್ಬಿಟ್ಟು ಅಜೀರ್ಣ ಆಗಿ ಒಳಗಡೆ ಮಂದಾಗ್ನಿ ಆದ್ರೆ, ಆ ಅಗ್ನಿಯನ್ನ ಸಮಾಧಿ ಮಾಡ್ಕೊಳ್ಳೋಕ್ಕೋಸ್ಕರ ಜ್ವರ ಬರುತ್ತೆ. ಆಗ ನೀವೇನ್ ಮಾಡ್ಬೇಕು, ಅವ್ರ ಯಜಮಾನ್ರು ಹೇಳೋದಲ್ಲ, ಶುಂಠಿ ಔಷಧಿಗಾಗಿದೆ ಅಂತ. ಶುಂಠಿನೂ ಬೆಲ್ಲನೂ ತಿಂದ್ಬಿಟ್ರೆ ನಿಮ್ಗೆ ಸರಿ ಹೋಗ್ಬಿಡುತ್ತೆ. ಜ್ವರದಲ್ಲೇ ತಿನ್ನಿ ಏನೂ ಆಗಲ್ಲ, ಶುಂಠಿ ಬೆಲ್ಲ, ಜೀರ್ಣ ಶಕ್ತಿ ಚೆನ್ನಾಗಾಗ್ಬಿಟ್ಟು ಜ್ವರ ಹೊರಟೋಗುತ್ತೆ. ಇಲ್ಲ ನೆಗಡಿ, ಶೀತ, ಕೆಮ್ಮು, ಕಫ ಜಾಸ್ತಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ನಿಮ್ಗೆ ನೆಗಡಿ, ಶೀತ, ಕೆಮ್ಮು, ಕಫ ನೀವು ನೋಡ್ಕೋಬೇಕು. ನನಗೆ ಉಷ್ಣ ಆಗಿದೆಯಾ, ತಲೆ ಸುತ್ತಿದೆಯಾ, ತಲೆನೋವಿದೆಯಾ, ಹೊಟ್ಟೆ ಪ್ರಾಬ್ಲಮ್ ಆಗಿದೆಯಾ ನೋಡ್ಕೊಂಡ್ರೆ ಅದು ಪಿತ್ತದ ಜ್ವರ ಅಥವಾ ಪಿತ್ತ ಗ್ಯಾಸ್ಟ್ರಿಕ್ ಇಂದ ಬಂದಿರತಕ್ಕಂಥ ಜ್ವರ. ಶೀತ ಆಗ್ಬಿಟ್ಟು ನೆಗಡಿ, ಕೆಮ್ಮು, ತಲೆನೋವು ಬಂದ್ಬಿಟ್ಟು ಮೈಕೆ ನೋವು ಬಂದಿರೋದು ಶೀತದ ಜ್ವರ. ಆಗ ಏನ್ ಮಾಡ್ಬೇಕು, ಈ ತುಳಸಿ ಸೊಪ್ಪನ್ನ ಪ್ರಯೋಗ ಮಾಡ್ಬೇಕು. ಅಲ್ಲಿಗೆ ಗೊತ್ತಾಯ್ತಾ ನಿಮ್ಗೆ 2 ತರದ ಜ್ವರ ಮುಖ್ಯವಾಗಿ ಬರ್ತಕ್ಕಂಥ ಇವು 2 ತರದ ಜ್ವರಗಳು ಎಲ್ಲಾರ್ಗು. ಮಕ್ಕಳಿಗೂ ಇದೆ ಬರೋದು. ಮಕ್ಕಳಿಗೆ ಜ್ವರ ಬಂದ್ರೆ ಏನ್ ಮಾಡ್ಬೇಕು, ಬೆಲ್ಲ ತಿನ್ಸಿ ಚಿಂತೆ ಮಾಡ್ಬೇಡಿ, ಒಂಚೂರು ಶುಂಠಿ ತಿನ್ಸ್ಬಿಡಿ, ಮಕ್ಕಳಿಗೆ ಅಜೀರ್ಣ ಆಗಿ ಜ್ವರ ಬರೋದು.
ಅವು ತಿನ್ನಿಸ್ಬಿಟ್ಟು ನೀವೇನ್ ಮಾಡಿ, ನಿಮಗೆ ಗೊತ್ತೇ ಆಗಲ್ಲ. ಆಗ ತುಳಸಿ ರಸ ಕುಡಿಸಿ, ಏನೂ ಆಗಲ್ಲ, ತೊಂದರೆ ಇಲ್ಲ, ಯಾವ್ದಾದ್ರು ಸರಿಬೋದು. ಈಗಾಗಲೇ ಹೇಳ್ದಂಗೆ ಈ ತರದ್ದು 36 ತರ ಜ್ವರಕ್ಕೂ ನೀವು ಕಣ್ಣು ಮುಚ್ಕೊಂಡು ಈ ತುಳಸಿಯನ್ನ ಪ್ರಯೋಗ ಮಾಡಬಹುದು. ಎಷ್ಟು? 20 ರಿಂದ 30 ml ಪ್ರಯೋಗ ಮಾಡಿ. ಮಕ್ಕಳಿಗಾದ್ರೆ 20 ml ಕುಡಿಸಿ, ಏನೂ ಆಗಲ್ಲ. ನೆಗಡಿ ಇದ್ರೆ ನೆಗಡಿ ಹೊರಟೋಗುತ್ತೆ, ಕೆಮ್ಮಿದ್ರೆ ಕೆಮ್ಮು ಕಮ್ಮಿ ಆಗೋಗುತ್ತೆ. ಈ ಆಂಟಿವೈರಲ್ ಪ್ರಾಪರ್ಟಿ ಇರೋದು ಎಲ್ಲಾ ತರದ ಜನಕ್ಕೂ ರಾಮಬಾಣ. ಅಮೃತ ಬಳ್ಳಿ ಸೇರಿಸ್ಕೋಬೇಕು ನೀವು. ಕೆಲವು ಜ್ವರಗಳಿಗೆ ಅಮೃತ ಬಳ್ಳಿ ಬೇಕಾಗುತ್ತೆ, ನೆಲನಲ್ಲಿ ಸೇರಿಸ್ಕೋಬಹುದು. ಇದು 36 ಜ್ವರಕ್ಕೂ ಒಂದೇ. ಈ ಚಿಕನ್ ಗುನ್ಯಾ ಜ್ವರ ಬಂದ್ರೆ ಏನಾಗುತ್ತೆ, ನಿಮಗೆ ಎಲ್ಲಾ ಜಾಯಿಂಟ್ಗಳು ನೋವು ಬಂದ್ಬಿಡುತ್ತೆ, ಕೀಲೆಲ್ಲ ನೋವು ಬಂದ್ಬಿಡುತ್ತೆ. ಈ ಜ್ವರಕ್ಕೆ ಔಷಧಿ ತಗೊಂಡ್ಬಿಟ್ರೆ ನೀವು ಸರಿಯಾದ ಪ್ರಮಾಣದಲ್ಲಿ ತಗೋಬೇಕು. 30 ml 30 ml 3 ತಗೊಳ್ಳಿ. ಇಲ್ಲ ಜಾಸ್ತಿ ಜ್ವರ ಇದ್ರೆ 5 ತಗೊಳ್ಳಿ, ಏನೂ ಆಗಲ್ಲ, ಎದುರ್ಕೊಂಬಿಡಿ. ನಾನೇ ಹೇಳ್ತಾ ಇದ್ದೀನಲ್ಲ, ಇದೇನಾಗ್ಬೇಕು, 5 ತಗೊಳ್ಳಿ, ನೀವು ಏನೂ ಆಗಲ್ಲ, ತೊಂದರೆ ಆಗಲ್ಲ, ಅಡ್ಡಿ ಆಗಲ್ಲ. ತಗೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, 1.5 ದಿನಕ್ಕೆ ನಿಮ್ಗೆ ಜ್ವರ ನಿಂತಿದ್ದೀರ, 1.5 ದಿನ ಅಷ್ಟೇ, 1.5 ದಿನಕ್ಕೆ ವಾಸಿ ಆಗುತ್ತೆ. ಆದ್ರೆ ಈ ಜಾಯಿಂಟ್ ಪೇನ್ ಹೋಗಲ್ಲ. ಚೆನ್ನಾಗಿ ಬಿದ್ದು ಬಿಸಿನೀರು ಸ್ನಾನ ಮಾಡ್ಕೊಳ್ಳಿ. ಬೆಳಿಗ್ಗೆಯಿಂದ ಕೆಳಗಡೆ ಯಾವ್ದಾರು ಒಂದು ಎಣ್ಣೆ ತಗೊಂಡು, ಅಂಗಡಿಗಳಲ್ಲಿ ಸಿಗುತ್ತೆ ಎಣ್ಣೆಗಳು, ಇಲ್ಲ ಎಳ್ಳೆಣ್ಣೆ ಆಗ್ಬೇಕು, ಇಲ್ಲ ಹುಚ್ಚೆಳ್ಳೆಣ್ಣೆ ಆಗ್ಬೇಕು. ಈ ಎಣ್ಣೆ ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಬಿಸಿನೀರು ಶಾಖ ಕೊಡ್ತಾ ಬಂದ್ರೆ ನಿಮ್ಗೆ ಆ ಜಾಯಿಂಟ್ ಪೇನ್ಗಳು ಕಮ್ಮಿ ಆಗುತ್ತದೆ. ಇದು ಚಿಕನ್ ಗುನ್ಯಾಗೆ ಸಂಬಂಧಪಟ್ಟದ್ದು. ಹಾಗೆ ಟೈಫಾಯ್ಡ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ನಿಮ್ಗೆ ವಿಷಮಿಶೀತ ಜ್ವರ, ಕೃಷ್ಣ ತುಳಸಿ ಹಾಕ್ಬೇಕು. ಅದಕ್ಕೆ ಈ ಎಲ್ಲಾ ತುಳಸಿ ಜೊತೆಗೆ ನೀವು ಕೃಷ್ಣ ತುಳಸಿ ಹಾಕ್ಬಿಟ್ರೆ ಸೂಪರ್ ವಾಸಿ ಆಗೋಯ್ತದೆ. ಈ ಡಾಕ್ಟರ್ಗಳಿಗೆ ಏನಂದ್ರೆ 10 ದಿನ ಕಳಿಬೇಕು, ಅದು ಟೈಫಾಯ್ಡ್ ಅಂತ ಗೊತ್ತಾಗಕ್ಕೆ 10 ದಿನ ಕಳೆದಿರ್ಬೇಕು. ಫಸ್ಟ್ ಎಲ್ಲ ಪ್ಯಾರಾಸಿಟಮಾಲ್ ಕೊಡ್ತಾ ಇರ್ತಾರೆ, ಬಂದವ್ರಿಗೆಲ್ಲ ಊರಿಗೆಲ್ಲ ಪ್ಯಾರಾಸಿಟಮಾಲ್, 36 ಜ್ವರಕ್ಕೂ ಪ್ಯಾರಾಸಿಟಮಾಲ್ ಕೊಡ್ತಾ ಇರ್ತಾರೆ. ಅದು ಬಗ್ಗಲ್ಲ. ಲಾಸ್ಟ್ ಟೆಸ್ಟ್ ಮಾಡಿಸ್ಬೇಕಂಡ್ರಿ ಅಂತಾರೆ, ಗೊತ್ತಿರಲ್ಲ ಅವ್ರಿಗೆ. ಆ ಟೆಸ್ಟ್ ಮಾಡಿಸ್ತೀವಿ, ಅವರು ವಿಷಮಿಸಿದ ಜ್ವರ ಆದ್ರೆ ಆಗ ಬೇರೆ ಔಷಧಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದಕ್ಕೆ ನೀವೇನ್ ಮಾಡಿ, ಯಾವ್ದಾದ್ರು ಜ್ವರ ಇರಲಿ ಒಂದೊಂದು ಕೃಷ್ಣ ತುಳಸಿ ಬೆಳೆಸ್ಕೊಂಡ್ಬಿಡಿ. ಅದು ಎಲ್ಲಾ ತರ ಜ್ವರಕ್ಕೂ ಆಗೋದ್ರಿಂದ, ವಿಷಮಶೀತ ಜ್ವರಕ್ಕೂ ಆಗೋದ್ರಿಂದ ತುಂಬಾ ಶ್ರೇಷ್ಠ. ಅದಕ್ಕೆ ನೀವು ಕೃಷ್ಣ ತುಳಸಿ ಬಳಸ್ಕೊಳ್ಳಿ. ಹಾಗೆ ಡೆಂಗ್ಯೂ ಜ್ವರ ಬಂದ್ಬಿಡ್ತು. ಡೆಂಗ್ಯೂ ಜ್ವರ ಬಂದ್ರೆ ನಿಮ್ಗೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗ್ಬಿಡುತ್ತೆ. ಕಣಗಳು, ನಿಮ್ಗೆ ಬಿಳಿ ರಕ್ತ ಕಣಗಳು ಕಮ್ಮಿ ಆಗ್ಬಿಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಪರಂಗಿ ಎಲೆ ರಸ ಏನ್ ಮಾಡ್ಬೇಕು ನೀವು, ಬರೀ 3 ಗಂಟೆಗೆ 3 ಗಂಟೆಗೆ ನಿಮ್ಗೆ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತು, ಒಬ್ರು ಲಾಯರು, ಅವ್ರ ಹೆಸರೇನು ಲಾಯರು, ಮರಿಯಾಲ್ದವರು ನಾಗರಾಜ್ ಅಲ್ಲ ಅವ್ರ ಹೆಸರು, ಮರಿಯಾಲ್ದ ಶಿವರಾಮ್. ಗೊತ್ತಿರ್ಬೇಕು ನಮ್ಗೆ. ಶಿವರಾಮ್ ಮಗ ಕಾವೇರಿ ಹಾಸ್ಪಿಟಲ್ ಮೈಸೂರಲ್ಲಿ ಅಡ್ಮಿಟ್ ಆಗ್ಬಿಟ್ಟು ನನಗೆ ಫೋನ್ ಮಾಡುವ ಹಳೆ ಫ್ರೆಂಡ್. ಪಾಪ ಅವರು ಸಾವಯವದ ವಸ್ತುಗಳನ್ನ ಪಾಪ ಅವರು ಖರೀದಿ ಮಾಡ್ತಿದ್ರು ಆ ಕಾಲದಲ್ಲಿ. ನನಗವ್ರಿಗೂ ಸ್ನೇಹ ಬಂತು. ಅವರು ಫೋನ್ ಮಾಡಿದ್ರು, ಸಾರ್ ಹಿಂಗ ಆಗೋಗಿದೆ ಮಗುಗೆ, ಏನ್ ಮಾಡೋದು ಕಾವೇರಿ ಹಾಸ್ಪಿಟಲ್. ನೋಡಪ್ಪ, ನೀನು ತುಳಸಿ ರಸ ಅಂಗಡಿಯಲ್ಲಿ ರೆಡಿಮೇಡ್ ಸಿಗುತ್ತೆ, ಅಮೃತ ಬಳ್ಳಿ ರಸ ತಗೊಂಡ್ಬಿಡು, ಪರಂಗಿ ಎಲೆನೇ ಅಲ್ಲಿ ಕಿಳಿಸ್ಕೊಂಡ್ಬಿಟ್ಟು ನೀನು ಅದ್ ರಸ ಸೇರಿಸ್ಬಿಟ್ಟು ಕುಡಿಸ್ಬಿಡು ಅಂತ. ಸರ್ ಡಾಕ್ಟ್ರು ಒಪ್ಪಲ್ಲ, ಕತ್ತು ಕುಡಿಸೆ ಅಂದ್ರೆ ನಾನು ಕತ್ತು ಕುಡಿಸಿದ್ರು. ಅವರು ನರ್ಸ್ಗಳಿಗೆ ಗೊತ್ತಿತ್ತು, ನರ್ಸ್ಗಳಿಗೆ ಹೇಳ್ಬಿಟ್ಟು ಕುಡಿಸಿದ್ರು. ಪಾಪ ಒಳ್ಳೆ ನರ್ಸ್ಗಳಿದ್ರಲ್ಲಿ ಕುಡಿಸಿದ್ರು. ಬರೀ 3 ಗಂಟೆಗೆ ಚೆಕ್ ಮಾಡಿ ನೋಡಿದ್ರಂತೆ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆಗಿದೆ. ನೀವು ಕೇಳ್ಕೊಳಿಬೇಕಾದ್ರೆ ಇಲ್ಲಿ ಯಾರು ಪರಿಚಯ ಇದಾರೆ ನಿಮಗೆ ಫೋನ್ ಮಾಡಿ ಈಗಲೇ ಕೇಳಿ, ಏನಪ್ಪ ಈ ಡಾಕ್ಟರ್ ಸುಳ್ಳು ಹೇಳ್ತಾ ಇದಾರೋ ನಿಜ ಹೇಳ್ತಾರೋ ಕಟಾಕ್ತೀನಿ ಇಲ್ಲ ಅಂತ ಹೇಳಿಬೇಕಾರೆ. ಅರ್ಥ ಆಯ್ತಾ? ಅವರು ಸಂತೋಷ ಪಟ್ಬಿಟ್ರು. ಅವರು ನಾನು 1.5 ದಿನ ಬಿಡದೆ ಕುಡಿಸಿಯಪ್ಪ ನಿಮ್ಗೆ ನುಣ್ಣಗಾಗಿ. 1.5 ದಿನ ಆದ್ಮೇಲೆ ಅವ್ರು ಅಡ್ಮಿಟ್ ಆಗಿದ್ದವ್ರು ಮನೆ ಕರ್ಕೊಂಡ್ ಬಂದ್ರು. ಹಾಗಾಗಿ ನಮ್ಗೆ ಪೇಷಂಟೇ ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಬೇಕಾದಷ್ಟು. ಪೇಷಂಟನ್ನೇ ಕೇಳ್ಕೊಂಡು ಕಲ್ತಿರೋದು ಹೆಚ್ಚು. ನಾನು ನಿಜವಾಗ್ಲು ಏನಾಯ್ತದೆ ಅಂತ ಯಾವುದೇ ಔಷಧಿನ ನಾನು ತಿಂದು ನೋಡಿರೋ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಪ್ರತಿಯೊಂದು ಔಷಧಿನೂ ತಿಂದು ನೋಡ್ಬೇಕು, ಅವನು ಅದು ಡೊಸೇಜ್ ಫಿಕ್ಸ್ ಮಾಡ್ಬೇಕು. ಸೊ ಹಾಗಾದಾಗ ಈ ಜ್ವರ ವಾಸಿ ಆಗುತ್ತೆ, ಡೆಂಗಿ ಜ್ವರ ವಾಸಿ ಆಗುತ್ತೆ ಖಂಡಿತ. ತಡಕಾಡಬೇಡಿ, ಊರಿಗೆಲ್ಲ ಪ್ರಚಾರ ಮಾಡಿ, ಏನು ಅನುಮಾನ ಇಟ್ಕೋಬೇಕಾಗಿಲ್ಲ. ಆದ್ರೆ ಕರೆಕ್ಟ್ ಆಗಿ ಡೋಸೇಜ್ ಕೊಡ್ಬೇಕು. ಔಷಧಿ ತಯಾರಿಸುವಾಗ ಸರಿಯಾಗಿ ನೀಟಾಗಿ ಒಳ್ಳೆ ಸೊಪ್ಪು ತರಬೇಕು. ಅಲ್ಲಿ ನಾಯಿಗೆ ಉಚ್ಚೆ ಉದಿರೋದು, ಜನ ಉಚ್ಚೆ ಉದಿರೋದು ಅದೆಲ್ಲ ತರಬಾರ್ದು. ನೀಟಾಗಿ ತೊಳ್ಕ ಬಂದ್ಬಿಟ್ಟು ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಶುದ್ಧವಾಗಿ ಮಾಡ್ಬೇಕು. ನಿಮ್ಗೆ ಡೌಟ್ ಆದ್ರೆ ನನಗೊಂದು ಫೋನ್ ಹಾಕಿ, ನಂಬರ್ ಇಟ್ಕೊಳ್ಳಿ. ಯಾವಾಗ್ಲೂ ನಂಬರ್ ಕೊಡ್ತೀನಿ ನಾನು ಇಲ್ಲಿ ಹೋಗುವಾಗ. ಡೌಟ್ ಆದಾಗ ನೀವು ಕರೆಕ್ಟ್ ಮಾಡ್ಬೇಕು. ನೀವು ಊಟ ಆಯ್ತಾ ಸಾ, ತಿಂಡಿ ಆಯ್ತಾ ಸಾ, ಎಲ್ಲಿದ್ದೀರಿ ಸಾ, ಅವೆಲ್ಲ ಬೇಡ. ನೇರವಾಗಿ ಪ್ರಶ್ನೆ, ಡಾಕ್ಟರ್ ನಮ್ಮ ಊರಿಗೆ ಬಂದಿದ್ರಿ, ನನ್ಗೆ ಈ ತರ ಸಮಸ್ಯೆ ಇದೆ, ನಾನು ಪಟ್ ಅಂತ ಹೇಳ್ತಾ ಇರ್ತೀನಿ, ಚಟ್ ಅಂತ ಬರ್ಕೋಬೇಕು. ಪೆನ್ ಬೇಕು. 30 ml ಅಂತಂದ್ರೆ ಈಗ 1 ಸ್ಪೂನ್ ಅಲ್ಲಿ ನಿಮ್ಗೆ 5 ml ಇರುತ್ತೆ, 6 ಸ್ಪೂನ್ ತಗೋಬೇಕು. ರಸ ಹಿಂಡ್ಕೊಂಡ್ಬಿಡೋದು. ರಸ ನೀವೀಗ ಎಲ್ಲರಲ್ಲೂ ಮಿಕ್ಸಿ ಬಂದ್ಬಿಡುತ್ತೆ, ಮಿಕ್ಸಿಲಿ ಆರಿಸ್ಬಿಡಿ. ಅರ್ಧ ಲೋಟ, 1/4 ಲೋಟ, ಅರ್ಧ ಲೋಟ. ಮಕ್ಕಳಿಗಾದ್ರೆ 1/4 ಲೋಟ, ದೊಡ್ಡವ್ರಿಗಾದ್ರೆ ಅರ್ಧ ಲೋಟ ಎತ್ತಿ. ಗೋಮೂತ್ರನೂ ಅಷ್ಟೇ, ಅರ್ಧ ಲೋಟಕ್ಕಿಂತ ಜಾಸ್ತಿ ಕುಡಿಬಾರ್ದು, ಉಷ್ಣತೆ ಕೊಡುತ್ತೆ. ನೀರು ನೀವು ಬೇಕಾದಷ್ಟು, ಅದಕ್ಕೆ ಒಂದು ಅಷ್ಟೇ ಪ್ರಮಾಣದ ನೀರು, ಇಲ್ಲ ಡಬಲ್ ನೀರು. ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಯ್ತದೆ, ಕಹಿ ಇರುತ್ತಲ್ಲ, ಕುಡಿಯಕ್ಕೆ ಕಷ್ಟ ಆಗ್ಬಿಡುತ್ತೆ, ಹಿಂಸೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಿ ಮಾಡ್ಕೊಳ್ಳಿ. ಹಂಗೂ ಹಿಂಸೆ ಏನವರು ಸ್ವಲ್ಪ ಬೆಲ್ಲನ ಸಕ್ಕರೆನ ಹಾಕಬಹುದು, ಜೇನುತುಪ್ಪ ಹಾಕಬಹುದು. ಬೆಲ್ಲ ಕೆಮಿಕಲ್, ಸಕ್ಕರೆ ಕೆಮಿಕಲ್ ಬೇಡ. ಜೇನುತುಪ್ಪ ನೀವು ಅಥವಾ ಇದನ್ನ ಸೇರಿಸ್ಕೋಬಹುದು, ಸಿಹಿ ಸೇರಿಸ್ಕೊಳ್ಳಿ, ಏನು ತಪ್ಪಿಲ್ಲ, ಏನೂ ಆಗಲ್ಲ ಅದು. ಹೀಗೆ ಮಾಡೋದ್ರಿಂದ 36 ತರ ಜ್ವರ ಹೋಗುತ್ತೆ. ಶುಗರ್ ಇರೋರು ಏನ್ ಮಾಡ್ಬೇಕು,
ಸಕ್ಕರೆ ಕಾಯಿಲೆ ಯಾಕೆ ಬಂತು ಅಂದ್ರೆ ನಾವೀಗ ಕೂತುಂಡೆ ಸಕ್ಕರೆ ಕಾಯಿಲೆ ಬಂದಿರೋದು. ಇದು ಮೊದಲು ತಿಳ್ಕೋಬೇಕು. ಕೂತುಂಡು ಸಕ್ಕರೆ ಕಾಯಿಲೆ, ನೀವು ಕೂತ್ಕೊತೀರಾ ಸಕ್ಕರೆ ಕಾಯಿಲೆ ಬರ್ತದೆ, ಎದ್ದು ನಿಂತ್ಕೊತೀರಾ ನಿಮ್ ಮನೆ ಹತ್ರ ಬರಲ್ಲ, ಗೇಯ್ತೀರಾ ನಿಮ್ ಊರಿಂದ ಹಾಸ್ಕೊಟ್ಟೈತದೆ. ನೀವು ತೀರ್ಮಾನ ಮಾಡ್ಕೊಳ್ಳಿಪ್ಪ, ಎಲ್ಲಾ ಕಾಯಿಲೆ ಇಷ್ಟೇ. ನೀವು ಕೂತ್ರ ನಿಮ್ಮೇಲೆ ಅಧಿಕತೆ ಬಂದು ಇಲ್ಲ. ಡೈಲಿ ನಾನು ಅದಕ್ಕೆ ಎಲ್ಲಾ ಕಡೆ ಓದ್ ಕಡೆ ಏನ್ ಹೇಳ್ತೀನಿ, ಡೈಲಿ ಬೆವರು ಸುರಿಸಿ, ಇಲ್ಲ ಎಕ್ಸರ್ಸೈಸ್ ಮಾಡಿ, ಇಲ್ಲ ಯೋಗಾಸನ ಮಾಡಿ, ಇಲ್ಲ ಗುದ್ಲಿ ತಗೊಂಡಾಗಿರಿ, ಹೆಣ್ಣು ಮಕ್ಕಳಲ್ಲಿ ನೀರು ಸೇರಿ, ಚೆನ್ನಾಗಿ ಬಟ್ಟೆ ಹೋಗಿರಿ, ಬೆವರು ಹೊರಬೇಕು ಅಂತ ಕೆಲಸ ಮಾಡ್ಕೊಳ್ಳಿ. ಡೈಲಿ ಕಕ್ಕಸ್ ಹೋಗ್ಬೇಕು ನೀಟಾಗಿ. ಕಕ್ಕಸ್ ಗೋಲಿಲ್ವಾ ನೀವು ಬೇರೆ ತಗೋಬೇಕು ಡೈಲಿ. ಇದು ಏನೋ ಡೈಲಿ ಏನ್ ಮಾಡ್ಬೇಕು, ಬೆವರು ಬರೆಸ್ಬೇಕು. ವಾರಕ್ಕೊಂದ್ಸಲ ಏನ್ ಮಾಡ್ಬೇಕು, ನೀವು ಚೆನ್ನಾಗಿ ಎಣ್ಣೆ ಸ್ನಾನ ಮಾಡ್ಕೊಂಡು ತುಳಿಸ್ಕೊಂಡು ಎಲ್ಲಾರ ಕೈಲಿ ಮನೆಯಲ್ಲಿ ಮಕ್ಕಳು ಮರಿ ಕೈಲೆಲ್ಲ ಚೆನ್ನಾಗಿ ಮಲಗ್ಬಿಟ್ಟು ಬೋರ್ಲಾಗಿ ಮಲಿಕೊಂಡು ತುಳಿಸ್ಕೊಂಡು ಎಣ್ಣೆ ಸ್ನಾನ ಮಾಡಿ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಳ್ಳಿ. ಮೈ ಮನಸ್ಸು ಅಗರ ಆಯ್ತದೆ. ಒಂದಿನ ರೆಸ್ಟ್ ತಗೊಳ್ಳಿ. ಸೋಮವಾರ ರೈತರಿಗೆ ಸೋಮವಾರ ತಾನೆ, ಯಾವಾರು ಇಲ್ಲ, ಎಲ್ಲವಾರು ರಜಾ. ಒಟ್ಟಲ್ಲಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಆರಾಮಾಗಿ ಕಾಯಿಲೆಗಳನ್ನ ತಬ್ಕೊಂಡು ಮಲಿಕೋಬಹುದು. ಏನಂತೀರಾ? ಆಮೇಲೆ ಏನ್ ಮಾಡ್ಬೇಕು, ತಿಂಗಳಿಗೊಂದ್ಸಲ ಈಗ ನಾವು ತಿಂದು ಎಕ್ಸಸ್ ಆಗ್ಬಿಟ್ಟು ಒಳಗಡೆ ಪಿತ್ತ ಕಫ ಎಲ್ಲ ಸೇರ್ಬಿಟ್ಟಿರುತ್ತೆ, ಬಾಡಿಯಿಂದ ಮೇಲ್ಗಡೆ ಬ್ಲಾಕ್ ಆಗ್ಬಿಟ್ಟಿರುತ್ತೆ, ನಾಲ್ಕು ತಿಕ್ಕಿ ವಾಂತಿ ಮಾಡ್ಕೋಬೇಕು. ಇಲ್ಲ ವಾಂತಿ ಔಷಧಿ ಇದು ಗೊತ್ತಿರ್ಬೇಕು ನಿಮ್ಗೆ. ಆಡು ಮುಟ್ಟದ ಬಳ್ಳಿ ಅಡತೋಡ ಹೊಸಕ ಅಂತಾರೆ. ಆಡಿಸೋಗೆ ಲೋಕಸರ ಅಲ್ಲ, ಲೋಕಸರ ಬೇರೆ. ಆಡು ಮುಟ್ಟದ ಬಳ್ಳಿ ಅಂತ ಎಲೆ ಮಂದವಾಗಿರುತ್ತೆ. ಅದೇನಿಲ್ಲ, ಒಂದ್ ಬೇರ್ನ ಒಂದೇ ಒಂದ್ ಚೂರು ಒಂದಿಷ್ಟೇ ಒಂದ್ ಅರ್ಧ ಸೆಂಟಿಮೀಟರ್ ತಿಂದ್ಬಿಟ್ರೆ ಸಾಕು, ಎಲ್ಲ ಕಿತ್ಕೊಂಡು ಆಡ್ಬಿಡುತ್ತೆ. ಕಫ ಗಿಫ ವಾಂತಿ ಏನಾದ್ರು ಇಷ್ಟುದ್ದ ತಿಂದ್ಬಿಟ್ರೆ 10 ಸಲ ವಾಂತಿ ಆಗೋಯ್ತದೆ, ಸುಸ್ತಾಗಿ ಬಿಡೋಬಿಡ್ಬೇಕು. ಎಂತ ಆಳುವೆ ನಾವು ನಿಮ್ಮೂರ್ಲಿ ಯಾವನ ಜಟ್ಟಿದ್ದು ನಾನು ಅಲ್ಲಾಡ್ಸಕ್ಕಾಗಲ್ಲ, ಅವನಿಗೆ ಸುತ್ತ ಕೊಟ್ಬಿಡಿ ಸಾಕು. ಅದು ಬೇರೆ, ಸಕ್ಕರೆ ಸಾಂಬಾರಣಿ ಬೇರೆ. ಸ್ಮೆಲ್. ಆಡು ಮುಟ್ಟದ ಬಳ್ಳಿ ಅಂತ ಇಲ್ಲ ಇದ್ರೆ ತೋರಿಸ್ತೀನಿ ನಾನು. ಹಸಿರಿಗಿರುತ್ತೆ, ಮಂದವಾಗಿರುತ್ತೆ. ಇಷ್ಟೇ ಶುದ್ಧ ಬಳ್ಳಿ ಅದು. ಆಡು ಅದನ್ನು ತಿನ್ನಲ್ಲ. ರಫ್ ಇರುತ್ತೆ, ಕಡು ಹಸಿರು ಇರುತ್ತೆ ಬಳ್ಳಿ ಅದು. ಇರ್ಬೇಕೇನದು. ಅದು ಬೇರೆ, ನೀವು ನೋಡದೆ ಮಾಡದೆ ತಿಳಿಬಾರ್ದು. ತೋರ್ಸ್ಕೊಡ್ತೀನಿ ನನ್ ಬೇಕಾದ್ರೆ. ಇದು ಯಾತಕ್ಕೆ, ವಾಂತಿ ಮಾಡ್ಕೊಳಕ್ಕೆ. ನೀವು ಅದು ಬೇಡ, ಅದೇನು ಬೇಡ, ಬಾಯಿಗೆ ಬೆರಳಾಕೋಬಿಟ್ಟು ವಾಂತಿ ಮಾಡ್ಕೊಳ್ಳಿ. ತಿಂಗಳು ಒಂದ್ಸಲ ಮಾಡಿ, ನಿಮ್ಗೆ ಏನು ತೊಂದರೆ ಆಗಲ್ಲ. ಈಗ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಯಾಕೆ ಪೇಷಂಟ್ ಹೋಗಲ್ಲ ಅಂದ್ರೆ ಅವ್ರು ಮಾಡದೇ ಇದು. ಇಲ್ಲ ವಾಂತಿ ಮಾಡಿಸ್ತಾರೆ, ಇಲ್ಲ ಬೇದಿ ಮಾಡಿಸ್ತಾರೆ. ಬೇರೆ ನನ್ಗೆ ಹೇಳ್ತಾರೆ ಕಕ್ಕ ತೊಟ್ಟದಿ ಸಾರ್ ಅಂತಾರೆ. ಚಿನ್ವೆ ಅದು ಹೋದ್ರೈತದೆ, ಹೋಗಕ್ಕೆ ಕೊಟ್ಟಿರೋದು ಔಷಧಿ ಅಂದ್ರೆ ಹೋಗಿಸ ಆಗಲ್ಲ ಅಂತಾರೆ. ಇದು ಸಮಸ್ಯೆ. ಹಾಗಾಗಿ ಮೇಲಿರ್ತಕ್ಕಂಥ ಎಲ್ಲ ಜ್ಞಾಪೇಟಗಳು ಮುಗಿಸ್ಬಿಡೋಣ. ಬೇರೆ ಬೇರೆ ಅದು ಅಸ್ತಮಾಗೊಳ್ಳೇದು. ಯಾರಿಗೆ ಅಸ್ತಮ ಇದ್ದಾರೆ ಅವ್ರಿಗೆ ಕೊಟ್ರೆ ತುಂಬಾ ನೀಟಾಗಿ ವಾಂತಿ ಆಗ್ಬಿಡುತ್ತೆ. ತುಂಬಾ ಶ್ರೇಷ್ಠವಾದ ಔಷಧಿ. ಇದು ಅಡತೋಡ ವಸಕ ಅಂತ. ಆಡು ಮುಟ್ಟದ ಬಳ್ಳಿ, ಆಡು ಸೋಗೆ ಬೇರೆ, ಆಡು ಮುಟ್ಟದ ಬಳ್ಳಿ ಬೇರೆ. ನಿಜ ಅವ್ರ ಮಾತು. ಅದಾಯ್ತಾ? ಅಲ್ಲಿ ವಾಸಿ ಮಾಡ್ಬೇಕು. 3 ತಿಂಗಳಿಗೊಂದ್ಸಲ ನಾವು ಏನೋ ತಿಂದ್ಬಿಡ್ತೀವಿ, ಏನೋ ಕೆಮಿಕಲ್ ತಿಂದ್ಬಿಡ್ತೀವಿ. ಕೆಮಿಕಲ್ ಅಂದ್ರೆ ಏನು, ನೀವು ಕುರ್ಕುರೆ ತಿನ್ನೋದು, ಮ್ಯಾಗಿ ತಿನ್ನೋದು, ಬೋಟಿ ತಿನ್ನೋದು ಎಲ್ಲವೂ ಕೆಮಿಕಲ್ ಮಯ. ಬೇಕರಿ ತಿನ್ನೋದೆಲ್ಲ ಅಷ್ಟೇ. ಮೈದಾ, ಈಗ ಮೇಡಮ್ ಹೇಳಿದ್ರು ಮೈದಾ ಬಳಸ್ತಾ ಇಲ್ಲ. ಅವ್ರು ಯಾಕೆ ಬಳಸ್ತಾ ಇಲ್ಲ? ಮೈದಾ ಮೋಸ್ಟ್ ಡೇಂಜರಸ್. ಅದರಲ್ಲಿ ಕೆಮಿಕಲ್ ಇದೆ ಒಂದು. ಆ ಕೆಮಿಕಲ್ ಏನ್ ಮಾಡುತ್ತೆ, ಕರಳಲ್ಲಿರ್ತಕ್ಕಂಥ ವಿಲ್ಲೈಗಳಲ್ಲಿ ಹೀರ್ಕಳಿಕೆ ಮಾಡಾಕ್ ಬಿಡುತ್ತೆ. ಕಕ್ಕಸ್ಸು ಸರಿಯಾಗಿ ಬರಲ್ಲ, ಮೆತ್ಕೊಂಡ್ಬಿಡುತ್ತೆ, ಎಲ್ಲ ಲಾಕ್ ಆಗ್ಬಿಟ್ಟು ತಿನ್ನೋದೆಲ್ಲ ಕಿಪ್ಕೋಂಗ್ ಮಾಡ್ಬಿಡುತ್ತೆ. ಅದನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಬೇದಿ ತಗೋಬೇಕು. ಕಕ್ಕೆ ಸೊಪ್ಪು ತಿಂದ್ರೆ ನಿಮ್ಗೆ ಬೇದಿ ಆಯ್ತದೆ. ಎಲ್ಲ ತರದ ಸೊಪ್ಪು ತಿಂದ್ರೆ ಕಕ್ಕ ಸಲೀಸಾಕ್ ಬಂದ್ಬಿಡುತ್ತೆ. ಯಾರು ಉಷ್ಣ ಇರೋರಾದ್ರೆ ಬಾಳೆಹಣ್ಣು ತಿಂದು ಮೋಷನ್ ಸರಿ ಮಾಡ್ಕೋಬಹುದು. ಜಾಸ್ತಿ ತಿನ್ಬಾರ್ದು ಬಾಳೆಹಣ್ಣು, ಅಜೀರ್ಣ ಮಾಡಾಕ್ ಬಿಡುತ್ತೆ, ಮಂದಾಗ್ನಿ ಮಾಡುತ್ತೆ. ಒಣ ದ್ರಾಕ್ಷಿಯನ್ನ ನೀರಲ್ಲಿ ಹಾಕ್ಬಿಟ್ಟಿದ್ರೆ ನಿಮ್ಗೆ ಕಕ್ಕ ಸಲೀಸ್ ಆಗೋಯ್ತದೆ. ಬೇದಿ ಬೇರೆ, ಕಕ್ಕ ಸಲೀಸ್ ಮಾಡ್ಕೊಳ್ಳೋದು ಬೇರೆ. ಒಣ ದ್ರಾಕ್ಷಿ ತಿನ್ಬೇಕು. ಹಾಗೆ ಸೊಪ್ಪುಗಳು ತಿಂದ್ರೆ ನಿಮ್ಗೆ ಮೋಷನ್ ಸಲೀಸ್ ಆಗೋಯ್ತದೆ, ಕಕ್ಕ ಸಲೀಸ್ ಆಗೋಗ್ಬೇಕು. ಯಾಕೆ ಅಂದ್ರೆ ಕಕ್ಕ ಸರಿಯಾಗಿ ಹೋಗ್ಲಿಲ್ಲ ಅಂತಂದ್ರೆ ಕಕ್ಕಸಲ್ಲಿ ಇರ್ತಕ್ಕಂಥ ಎಲ್ಲಾ ನೀರನ್ನ ಹೀರ್ಕೊಂಡ್ಬಿಡುತ್ತೆ ಬಾಡಿ. ಎಂಥ ಕೆಟ್ಟ ಅವಸ್ಥೆ. ಹಾಗೂ ಕಕ್ಕಸಲ್ಲಿರೋದನ್ನು ಹೀರ್ಕೊಂಡ್ಬಿಡುತ್ತೆ. ಹಂಗಾಗಿ ದೇಹದಲ್ಲಿ ವಿಷ ಜಾಸ್ತಿ ಆಗ್ಬಿಡುತ್ತೆ. ಬ್ರೈನ್ಗೆ ಅದು ಹೋಗೋದ್ರಿಂದ ಬುದ್ಧಿ ಮಂದ ಆಗ್ಬಿಡುತ್ತೆ. ಅದಕ್ಕೆ ಬುದ್ಧಿ ಕೆಟ್ಟೋಗ್ಬಿಡೋದು ಜನಕ್ಕೆ. ಮಾಂಸ ಯಾಕೆ ತಿನ್ಬೇಡಿ ಅಂದ್ರೆ ಇದೇ ಕಾರಣಕ್ಕೆ. ಮಾಂಸ ಯಾಕೆ ತಿನ್ನಬಾರ್ದು ಅಂದ್ರೆ ಮಾಂಸ ತಿನ್ನುವ ಸೂಕ್ಷ್ಮಾಣು ಜೀವಿಗಳು ಹೊಟ್ಟೆ ಕರಳಲ್ಲಿ ಜಾಸ್ತಿ ಆಗ್ಬಿಟ್ಟು ಅದು ಉತ್ಪತ್ತಿ ಮಾಡೋ ಅದರ ಕಸನ ನಮ್ಮ ದೇಹ ತಿನ್ನೋದು. ಅದರ ಕಸ ಏನ್ ಮಾಡುತ್ತೆ, ಮಿದ್ಲೆಗೆ ಸರಿಯಾಗಿ ಏಟ್ ಹೊಡಿತದೆ. ಮಾಂಸ ತಿಂದ್ರೆ ಬುದ್ಧಿ ಕಮ್ಮಿ ಆಗುತ್ತೆ, ತುಪ್ಪ ತಿಂದ್ರೆ ಬುದ್ಧಿ ಜಾಸ್ತಿ ಆಗುತ್ತೆ. ಅದಕ್ಕೆ ಬ್ರಾಹ್ಮಣರ ಬುದ್ಧಿ ಜಾಸ್ತಿ. ಇದನ್ನ ನಾನು ಹೇಳೋ ಮಾತಲ್ಲ, ವಿಜ್ಞಾನಿಗಳು ಕಂಡಿದ್ರು. ಸರಿ ಸರ್, ಬುದ್ಧಿ ಯಾರು
ಸರಿ, ತಿನ್ನೋರು ತಿನ್ನಿ ಅಪ್ಪ, ತಿನ್ನೋರು ತಿನ್ನಿ. ಈಗ ಅದು ಮಾಂಸ ಹೆಂಗ್ ತಿನ್ಬೇಕು ನಿಮ್ಗೆ ಹೇಳ್ಕೊಡ್ತೀನಿ ನಾನು, ಗೊತ್ತಾಯ್ತಾ? ಶುಗರ್ ಬಗ್ಗೆ ಅದ ಹೇಳಿ ಸರ್. ಈಗ ಮಾಂಸ ತಿನ್ನೋರು ಏನ್ ಮಾಡ್ಬೇಕು ಕೇಳಿಸ್ಕೊಳ್ಳಿ. ನಾನು ಮಾಂಸ ತಿನ್ನೋರು ಬ್ರಾಹ್ಮಣ ಅಲ್ಲ ತಿಳ್ಕೊಳ್ಳಿ. ಆದ್ರೆ 25 ವರ್ಷ ಆಗಿದೆ ತಿನ್ನೋದ್ ಬಿಟ್ಟು. ಇದು ಅರ್ಥ ಆದ್ಮೇಲೆ ಈ ಮಾಂಸ ಯಾಕೆ ತಿನ್ಬೇಕು, ಯಾರು ತಿನ್ಬೇಕು ಅಂದ್ರೆ ಶುಗರ್ ಬಗ್ಗೆ ಈಗ ಮಾಂಸ ಯಾರು ಹೆಂಗ್ ತಿನ್ಬೇಕು ಹೇಳ್ಕೊಡ್ತೀನಿ ನಿಮ್ಗೆ. ಅದು ಬೇಡವಾ? ಶುಗರ್ ಬಗ್ಗೆ ಹೇಳಿ ಸರ್. ಡಯಾಬಿಟಿಸ್ ಹಾ, ತಿನ್ನೋರು ತಿನ್ನಿಯಪ್ಪ. ಮುಂದಕ್ಕೆ ಹೋಗೋಣ. ಡಯಾಬಿಟಿಸ್ ಬಗ್ಗೆ ಹೇಳಿ. ಹಾ, ಡಯಾಬಿಟಿಸ್. ಈಗ ಡಯಾಬಿಟಿಸ್ಗೂ ಸಹ ಇವೆಲ್ಲ ಕಾರಣ ಇದೆ. ಯಾವಾಗ ಅಸಿಡಿಟಿ ಜಾಸ್ತಿ ಆಗುತ್ತೆ, ಆಮ್ಲೀಯತೆ ಜಾಸ್ತಿ ಆಗುತ್ತೆ, ಅವಾಗ ಏನಾಗುತ್ತೆ, ಬಾಡಿಯಲ್ಲಿ ಇರ್ತಕ್ಕಂಥ ಕ್ಷಾರೀಯ ಗುಣ ಕಮ್ಮಿ ಆಗ್ಬಿಡುತ್ತೆ. ಕ್ಷಾರೀಯ ಗುಣ ಅಂತಂದ್ರೆ ಈಗ ನೀವು ಸೊಪ್ಪು ತರಕಾರಿಗಳು, ಹಣ್ಣು ಹಂಪಲು, ಹಾಸ್ಪಿಟ್ಲಿಗೆ ಹೋದ್ರೆ ಏನಾಗ್ತದೆ, ಹಣ್ಣು ಹಂಪಲುಗಳನ್ನ ತಿನ್ನಿ ಅಂತಾರೆ ಡಾಕ್ಟರ್ಗಳು. ಯಾಕಂಗಂದ್ರೆ ಅದರಲ್ಲಿ ನಿಮ್ಗೆ ಕ್ಷಾರೀಯ ಗುಣ ಇರ್ತಕ್ಕಂಥ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ತಿನ್ನಿ ಅಂತಾರೆ. ಈ ಆಮ್ಲೀಯತೆ ಜಾಸ್ತಿ ಆಗ್ಬಿಟ್ರೆ ಕ್ಷಾರೀಯ ಗುಣಗಳನ್ನ ಹೀರ್ಕೊಂಡ್ಬಿಡೋದ್ರಿಂದ ಏನಾಗುತ್ತೆ, ರೋಗ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲಾ ತರದ ರೋಗಕ್ಕೆ ದಾರಿ ಮಾಡ್ಕೊಟ್ಟಂಗಾಗುತ್ತೆ. ಹಾಗೂ ಈ ಆಮ್ಲೀಯ ಗುಣ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಎಲ್ಲ ಜಾಯಿಂಟ್ಗಳಲ್ಲಿ ಯೂರಿಕ್ ಆಸಿಡ್ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಮಂಡಿ ನೋವುಗಳು, ಸೊಂಟ ನೋವುಗಳು ಬರುತ್ತೆ. ಮಂಡಿ ನೋವು, ಸೊಂಟ ನೋವು ಜೊತೆಗೆ ಏನಾಗುತ್ತೆ, ಈ ಆಸಿಡ್ ಅಷ್ಟಕ್ಕೇನಿಲ್ಲಲ್ಲ, ಎಲ್ಲಾ ತರದ ಅಂಗಗಳನ್ನ ಸುಟ್ಟಾಗ್ತಾ ಬರುತ್ತೆ. ಏನೋ ಕಿಡ್ನಿ ಫೇಲ್ಗಳು ಜಾಸ್ತಿ ಆಗ್ತಾ ಇದೆ. ಈಗ ಕಿಡ್ನಿ ಫೇಲ್ಗಳು ಎಲ್ಲಾ ಕಡೆ ಯಾಕೆ ಜಾಸ್ತಿ ಆಗ್ತದೆ, ಎಲ್ಲ ಡಯಾಲಿಸಿಸ್ ಹೋಗ್ತಾ ಇದ್ರೆ ಕಿಡ್ನಿಯ ಜೀವಕೋಶಗಳು ಹಾಳಾಗ್ತಾ ಇದೆ. ಹಾಗೆ ಪ್ಯಾನ್ಕ್ರಿಯಾಸ್ ಏನು ಮೇದೋಜೀರಕಾಂಗ ಇದೆ, ಈ ಮೇದೋಜೀರಕಾಂಗದ ಜೀವಕೋಶಗಳು ಸಹ ಹಾಳಾಗ್ತಾ ಇದೆ, ಇನ್ಸುಲಿನ್ ಕೊರತೆ ಆಗ್ತಾ ಇದೆ. ಹಾಗೆ ಹಾರ್ಟ್ಗೂ ಅಷ್ಟೇ, ಲಿವರು ಅಷ್ಟೇ. ಲಿವರು ಈ ವಿಷ ರಾಸಾಯನಿಕಗಳನ್ನ, ವಿಷವನ್ನೆಲ್ಲ ಅದು ಕ್ಲೀನ್ ಮಾಡುವಂತ ಅಂಗ, ಅದೇ ಈಗ ನಾಶ ಆಗ್ತಾ ಇದೆ. ಮತ್ತು ಹಾರ್ಟ್ಗೂ ಸಹ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ತರದ ಒಳಾಂಗಗಳು ಈ ಆಮ್ಲೀಯ ಗುಣ ಜಾಸ್ತಿ ಆಗೋದ್ರಿಂದ, ಆಮ್ಲೀಯದ ಗುಣ ಜಾಸ್ತಿಯಾಗಿ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದೆ. ಎಲ್ಲ ಕಾಯಿಲೆಗೂ ಇದೇ ಕಾರಣ ಆಗ್ತಾ ಇದೆ, ಕ್ಯಾನ್ಸರ್ಗೂ ಇದೇ ಕಾರಣ. ಹಾಗಾಗಿ ಇವತ್ತು ಸಕ್ಕರೆ ಕಾಯಿಲೆ ಬರೋದಕ್ಕೆ ಇದೆಲ್ಲ ಕಾರಣ ಆಗಿರೋದ್ರಿಂದ ಮತ್ತು ಕ್ಷಣಕ್ಕೂ ನಾವು ಏನು 10 ನಿಮಿಷ, 20 ನಿಮಿಷ, ಅರ್ಧ ಗಂಟೆಗೂ ಊಟ ನಮ್ ಸಿಕ್ಕಿದ್ದೆಲ್ಲ ತಿನ್ನೋದ್ರಿಂದ ಈ ಒಳಗಿರೋ ಅಂಗಗಳು ಪ್ರತಿ 10 ನಿಮಿಷಕ್ಕೂ ಕೆಲಸ ಮಾಡಬೇಕಾಗಿದೆ. ಪ್ರತಿ 10 ನಿಮಿಷಕ್ಕೂ ಇನ್ಸುಲಿನ್ ಉತ್ಪತ್ತಿ ಮಾಡಬೇಕಾಗಿದೆ. ಪ್ರತಿ 10 ನಿಮಿಷಕ್ಕೂ ಈ ಎಲ್ಲ ಗಲೀಜೆಲ್ಲ ಫಿಲ್ಟರ್ ಮಾಡಬೇಕಾಗಿದೆ ಕಿಡ್ನಿಗಳು. ಹೀಗಾಗಿ ಏನಾಗ್ತದೆ, ಒಳ ಅಂಗಗಳಿಗೆ ಹೆಚ್ಚೆಚ್ಚು ಕಾಯಿಲೆಗಳು ಉತ್ಪತ್ತಿ ಆಗ್ಬಿಟ್ಟು ಎಲ್ಲ ನಾಶ ಆಗ್ತಾ ಇದೆ. ಸಕ್ಕರೆ ಕಾಯಿಲೆ ಬರ್ತಾ ಇರೋದು ಅದೇ ಕಾರಣ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಮ್ಮ ದೇಹವನ್ನ ಚೆನ್ನಾಗಿ ನಾವು ದಂಡಿಸ್ಬೇಕು. ನೀವು ದಂಡಿಸೋದು ಏನೋ ಗುದ್ಲಿ ತಕೊಂಡಾದ್ರೂ ಮಾಡ್ಬೋದು, ಇಲ್ಲ ಯೋಗಾಸನ ಮಾಡ್ಬೋದು, ಇಲ್ಲ ನೀವು ಎಕ್ಸರ್ಸೈಸ್ ಮಾಡ್ಬೋದು. ಯಾವ್ದಾದ್ರು ಒಂದು ದಾರಿ ಕಂಡಿಡ್ತೀವಿ, ಇಲ್ಲ ನಡಿಬೇಕು. ಸಕ್ಕರೆ ಕಾಯಿಲೆ ಬಂದವ್ರಿಗೆಲ್ಲ ಹಿಂದೆ ಏನ್ ಹೇಳಿದಾರೆ ಅಂತಂದ್ರೆ, ಒಂದು 6 ಗಾವುದ ನಡಿಬೇಕು, ಇಲ್ಲ ಬಾವಿ ತೋಡ್ಬೇಕು ಅಂತ ಹೇಳಿದ್ದಾರೆ. ಬಾವಿ ತೋಡೋದು ತುಂಬಾ ಶ್ರಮದ ಕೆಲಸ ಅಲ್ಲ, ಮಣ್ಣು ಎತ್ತಬೇಕು, ಬೆವರು ಸುರಿತದೆ, ಬೆವರು ಸುರಿಸ್ಬೇಕು. ಈ ಬೆವರು ಸುರಿಸಿದ್ರೆ ಏನಾಗುತ್ತೆ, ನಮ್ಮ ಶರೀರ ಇರ್ತಕ್ಕಂಥ ಎಲ್ಲ ವಿಷವಸ್ತುಗಳು, ಆಸಿಡ್ಗಳು ಎಲ್ಲ ಹೊರಗೆ ಬರುತ್ತೆ ಬೆವರಿನ ಮೂಲಕ. ಬೆವರನ್ನು ಮಲ ಅಂತ ಕರೆಯೋದು. ಹೀಗಾದಾಗ ಏನಾಗುತ್ತೆ, ನಿಮ್ ಶರೀರದಿಂದ ವಿಷ ಅಥವಾ ಆಸಿಡ್ ಅಂಶ ಅಥವಾ ಆಮ್ಲೀಯ ಗುಣ ಹೊರಗೆ ಬರೋದ್ರಿಂದ ನಿಮ್ಗೆ ಸಕ್ಕರೆ ಕಾಯಿಲೆ ಬರೋದು ತಪ್ಪುತ್ತೆ. ಎರಡನೇದಾಗಿ ಏನಪ್ಪಾ ಅಂದ್ರೆ, ಕ್ಷಾರೀಯ ಗುಣ ಇರತಕ್ಕಂಥ ಆಹಾರ, ಏನು ನವಣೆ, ಸಾಮೆ ಇದೆ, ಇದನ್ನ ಆಹಾರ ಪದ್ಧತಿಯಿಂದ ಬಳಸ್ಕೋಬೇಕು. ಈಗ ನೀವು ಮ್ಯಾಗಿ ತಿನ್ಬಿಟ್ರೆ 10 ನಿಮಿಷಕ್ಕೆ ಜೀರ್ಣ ಆಗ್ಬಿಡುತ್ತೆ. ಮ್ಯಾಗಿ ತಿನ್ಬಿಟ್ರೆ, ಸ್ವೀಟ್ಗಳೆಲ್ಲ ತಿಂದ್ರೆ ನಿಮ್ಗೆ ಅರ್ಧ ಗಂಟೆಯಿಂದ 1 ಗಂಟೆಗೆ ಜೀರ್ಣ ಆಗ್ಬಿಡುತ್ತೆ. ಅನ್ನ ತಿಂದ್ರೆ 1 ಗಂಟೆಗೆ ಜೀರ್ಣ ಆಗ್ಬಿಡುತ್ತೆ. ಅದೇ ನೀವು ನವಣೆ, ಸಾಮೆಗಳು ತಿಂದ್ರೆ 4 ಅವರ್ಸ್ ಬೇಕು. 4 ಅವರು ನಿಧಾನಕ್ಕೆ ಸುಲಭವಾಗಿ ಜೀರ್ಣ ಆಗ್ತಾ ಇರುತ್ತೆ. ಜೀರ್ಣ ಆಗಿ 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 ಏನಾಗುತ್ತೆ, ಈ ಗ್ಲೂಕೋಸ್ ರಕ್ತಗತ ಆಗೋದು ನಿಧಾನಕ್ಕಾಗೋದ್ರಿಂದ ಅವು ಚೆನ್ನಾಗಿ ಜೀರ್ಣ ಆಗಿ ಒಂದು ರಕ್ತಗತವೂ ಚೆನ್ನಾಗಾಗುತ್ತೆ, ರೆಸ್ಟ್ ಸಿಗುತ್ತೆ ಆಮೇಲೆ. ಸೊ ಹೀಗಾಗಿ ಹೆವಿ ಕೆಲಸ ಬೀಳಲ್ಲ ಅಂಗಗಳಿಗೆ, ನಾಶ ಆಗಲ್ಲ ಅಂಗಗಳು. ಅದಕ್ಕೋಸ್ಕರ ಈ ತರದ ಆಹಾರ ಪದ್ಧತಿಯನ್ನು ಬಳಸ್ಕೋಬೇಕು. ಡೈಲಿ ವಾಕ್ ಮಾಡಬೇಕು. ಈಗಾಗಲೇ ಸಕ್ಕರೆ ಕಾಯಿಲೆ ಬಂದಿರೋರು ಏನ್ ಮಾಡ್ಬೇಕು, ವಾಕ್ ಮಾಡೋದ್ರ ಜೊತೆಗೆ 3 ಊಟನ 5 ಸಲ ತಿನ್ಬೇಕು. ಎಷ್ಟು ಸಲ? ಜಾಸ್ತಿ ತಿನ್ಬಾರ್ದು. ಜಾಸ್ತಿ ಕ್ವಾಂಟಿಟಿ ತಿಂದ್ರೆ ಏನಾಗುತ್ತೆ, ಆಹಾರದಲ್ಲಿರುವ ಸಕ್ಕರೆ ಅಂಶ ಜಾಸ್ತಿಯಾಗಿ ಶರೀರದಲ್ಲಿ ಶುಗರ್ ಅಂಶ ಜಾಸ್ತಿ ಆಗ್ಬಿಡುತ್ತೆ. ಸಪೋಸ್ ಕಮ್ಮಿ ತಿನ್ಬಿಟ್ರೆ, ಅಷ್ಟು ಬಿಟ್ರೆ ಬಾಡಿಲಿರೋ ಶುಗರ್ ಕರಗಿ ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಆಗ್ಬಿಡುತ್ತೆ, ಬಾಡಿಲಿರೋ ಶುಗರ್. ಹಾಗಾಗಿ ಹೊಟ್ಟೆ ಹಸಿಬಾರದು, ಹೊಟ್ಟೆ ತುಂಬಾ ಊಟ ಮಾಡಬಾರ್ದು. ಶುಗರ್ ಇರೋರು ಏನಾದ್ರು ಮಾಂಸ ತಿಂದ್ರೆ ಎಷ್ಟು 60 ಪಾಯಿಂಟ್ ಒಂದೇ ನೈಟ್ಗೆ ಜಾಸ್ತಿ ಆಗುತ್ತೆ. ಅಂತವ್ರು ಏನ್ ಮಾಡ್ಬೇಕು, ನೇರಳೆ ಹಣ್ಣಿನ ಶರಬತ್ ಇಟ್ಕೋಬೇಕು, ತಿನ್ಲೇಬೇಕು ಅಂತಿದ್ರೆ ಇಟ್ಕೊಂಡು ತಿನ್ಬೋದು. ಮತ್ತೆ ತಿಂದ್ರೆ ಜಾಸ್ತಿ ಆಗ್ಬಿಡುತ್ತೆ.
ಶುಗರು ಜಾಸ್ತಿ ಆದ್ರೆ ಕಿಡ್ನಿ ಫೇಲ್ ಆಗ್ಬಿಡ್ತದೆ. ಕಿಡ್ನಿಯಲ್ಲಿ ಫಿಲ್ಟರ್ ಮಾಡ್ಕೊಳಕ್ಕಾಗಲ್ಲ. ಕಿಡ್ನಿ ಫಿಲ್ಟರ್ ಮಾಡಿ ಸಾಕಾಗಿ ಕೊನೆಗೆ ಶುಗರ್ನ ತೆಗಿಯಕ್ಕಾಗದೆ ಅದೇನ್ ಮಾಡಿದ್ರೆ ಕಿಡ್ನಿ ಫೇಲ್ ಆಗ್ಬಿಡುತ್ತೆ, ಕಣ್ಣಿನ ದೃಷ್ಟಿ ಹೊಟ್ಟೋಗ್ಬಿಡುತ್ತೆ, ನರಗಳೆಲ್ಲ ದೌರ್ಬಲ್ಯ ಬಂದ್ಬಿಡುತ್ತೆ. ಹಾಗಾಗಿ 3 ಹೊತ್ತು ಊಟನ 5 ಸಲ ಭಾಗ ಮಾಡ್ಕೊಂಡು ತಿನ್ಬೇಕು. ಈಗ ತಿನ್ನೋದು ಕಷ್ಟ ಆಗತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೇನ್ ಮಾಡ್ಬೇಕು, ಎದ್ದ ತಕ್ಷಣ ಈ ರಾಗಿ ಗೀಗಿ ಎಲ್ಲ ಏನ್ ಹೇಳಿದೆ ಅದೆಲ್ಲ ಅಂಬ್ಲಿ ಮಾಡ್ಕೊಂಡ್ಬಿಡೋದು. ಬೆಳಿಗ್ಗೆ 1 ಲೋಟ ಅಂಬ್ಲಿ ಮಾಡ್ಕೊಂಡು ಜಮೀನ್ಗೆ ಹೋಗ್ಬಿಡೋದು. ಮಧ್ಯಾಹ್ನ ತಿಂಡಿ ಟೈಮ್ಗೆ ಅರ್ಧ ತಿಂಡಿ, ಊಟ ಟೈಮ್ಗೆ ಅರ್ಧ ಊಟ, ರಾತ್ರಿ ಊಟ ಬಿಟ್ಟು ಸಾಯಂಕಾಲ ಅರ್ಧ ಊಟ ಮಾಡ್ಕೊಂಡು ರಾತ್ರಿಗೆ 1 ಲೋಟ ಅಂಬ್ಲಿ ಕುಡಿದ್ಬಿಡೋದು. ಈ ಆಹಾರ ಪದ್ಧತಿ ಮಾಡ್ಕೊಳ್ಳಿ. ಇದು ಆಹಾರ ಪದ್ಧತಿ ದೈಹಿಕವಾಗಿ ಬೇಕಾಗಿರ್ತಕ್ಕಂಥ ಪದ್ಧತಿ. ಏನಾಯ್ತಾ ನಿಮ್ಗೆ? ಇದು ಮಾಡ್ಕೋಬೇಕು. ಔಷಧಿ ಏನು? ಬೇವಿನ ಸೊಪ್ಪು ನಿಮಗೆ ಒಳ್ಳೆ ಔಷಧಿ. ಬೇವಿನ ಸೊಪ್ಪು, ಅರಿಶಿನ ಪುಡಿ, ನೆಲ್ಲಿಕಾಯಿ ಪುಡಿ, ಅರಿಶಿನ ಪುಡಿ ತುಂಬಾ ಶ್ರೇಷ್ಠವಾದ ಔಷಧಿ ಶುಗರ್ಗೆ. ನೀವೇ ಮಾಡ್ಕೋಬಹುದು. ಎಷ್ಟು? 1 kg ಬೇವಿಗೆ 100 ಗ್ರಾಮ್ ಅರಿಶಿನ ಹಾಕೋಬೇಕು. ಅರ್ಧ ಕೆಜಿ ಬೇವು, ಅರ್ಧ ಕೆಜಿ ನೆಲ್ಲಿಕಾಯಿ ಪುಡಿಗೆ ಮತ್ತೆ ನೀವು 100 ಗ್ರಾಮ್ ಅಥವಾ 200 ಗ್ರಾಮ್ ವರೆಗೂ ನೀವು ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ ಬೇವಿನ ಸೊಪ್ಪಿನ ಪುಡಿ, ನೆಲ್ಲಿಕಾಯಿ ಪುಡಿ, ಮಧುನಾಶಿನಿ, ಅಮೃತಬಳ್ಳಿ, ನೇರಳೆ ಬೀಜದ ಪುಡಿ ಇದೆಲ್ಲವನ್ನು ಕುಟ್ಟಿ ಪೌಡರ್ ಮಾಡಿಕೊಂಡು ಅದಕ್ಕೆ ನೀವು 1/4 ಭಾಗದಷ್ಟು ಅಥವಾ 1/4 ಭಾಗಕ್ಕಿಂತ ಕಡಿಮೆ 100 ಗ್ರಾಮ್ 200 ಗ್ರಾಮ್ ಅರಿಶಿನ ಪುಡಿ ಮಿಕ್ಸ್ ಮಾಡಿಕೊಂಡು ಡೈಲಿ ತಿನ್ಬೇಕು. ಬೆಳಗ್ಗೆ 1 ಸ್ಪೂನ್, ಸಾಯಂಕಾಲ 1 ಸ್ಪೂನ್ ತಿಂದ್ರೆ ನಿಮ್ಗೆ ಸಕ್ಕರೆ ಕಾಯಿಲೆ ನಿರಂತರವಾಗಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ನಿಮ್ಗೆ ಯಾವಾಗ ಕ್ಯಾಲೋರಿ ಜಾಸ್ತಿ ಆಯ್ತು ಆಗ ನಿಮ್ಗೆ ಶುಗರ್ ರೈಸ್ ಆಗಿದೆ. ರಾತ್ರಿ ಹೊತ್ತು ಯಾವಾಗ ನಿಮ್ಗೆ ರೀಸಸ್ ಜಾಸ್ತಿ ಸಲ ಹೋಗ್ತೀರಾ ಆಗ ನಿಮ್ಗೆ ಶುಗರ್ ರೈಸ್ ಆಗಿದೆ ಅಂತ ಅರ್ಥ. ಅಂತ ಟೈಮಲ್ಲಿ ನೀವು ಎಚ್ಚರಿಕೆ ತಗೊಂಡು ಈ ಶುಗರ್ ಜಾಸ್ತಿ ಮಾಡುವಂತ ಆಹಾರ ಪದಾರ್ಥಗಳನ್ನೆಲ್ಲ ಕಮ್ಮಿ ಮಾಡಿ ಅಥವಾ ವರ್ಜ್ಯ ಮಾಡಬೇಕು. ಹಾಗೆ ಮಾಡೋದ್ರಿಂದ ಮಾತ್ರ ನಿಮಗೆ ಆರೋಗ್ಯ ನಿಮ್ದಾಗುತ್ತೆ. ಇದ್ರೆ ಕಷ್ಟಪಡ್ಬೇಕು. ಶುಗರ್ ಬಂದ್ಮೇಲೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಬೇರೆ ಇನ್ನೇನಾದ್ರೂ ಆರೋಗ್ಯದ ವಿಚಾರ ಸಾಕಾಗಿದ್ದೀರ ಅನ್ಸುತ್ತೆ, ಸಾಕಲ್ವಾ? ಹಾಗಾಗಿ ನಾನು ಕೇಳೋದೇನಪ್ಪಾ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಪರಿಶ್ರಮಿಗಳಾಗಿ ಪ್ರಜ್ಞಾವಂತರಾಗಿ 1 ರೂಪಾಯಿ ಖರ್ಚಿಲ್ಲದೆ ಕೃಷಿ, 1 ರೂಪಾಯಿ ಖರ್ಚಿಲ್ಲದೆ ಆರೋಗ್ಯವನ್ನ ನೀವು ಸುಧಾರಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೋದ್ರೆ ಇಡೀ ದೇಶ ಪ್ರತಿಯೊಬ್ಬ ರೈತರು ಸಹ ಸುಭಿಕ್ಷ ಆಗ್ತಾರೆ, ಸುಭದ್ರ ಆಗ್ತಾರೆ, ಸುಸ್ಥಿರ ಆಗ್ತಾರೆ, ಅಸ್ಥಿರ ಬದುಕು ಹೋಗುತ್ತೆ, ಸುಭಿಕ್ಷ ನಾಡು ನಮ್ದಾಗುತ್ತೆ ಅಂತ ಹೇಳ್ತಾ ಈಗ ಅವಕಾಶ ಕೊಟ್ಟ ಎಲ್ರಿಗೂ ಸಹ ನಮಸ್ಕಾರ ಹೇಳ್ತಾನೆ.